ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಯೂಟ್ಯೂಬ್, ಜೂಮ್ ಮತ್ತೆ ಫೇಸ್ಬುಕ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ, ಸುಂದರ ಮಾತೆಯನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ವಾಹನೆಯನ್ನು ಮಾಡುತ್ತಾ, ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಪರಮಾತ್ಮನನ್ನು, ಭಗವಂತನನ್ನು ಆವಾಹನೆಯನ್ನು ಮಾಡ್ತಾ, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ಪದ್ಮಪುರಾಣವನ್ನು ಚಿಂತನೆ ಮಾಡ್ತಾ ಇದ್ವಿ. ಪದ್ಮಪುರಾಣದಲ್ಲಿ ಪದ್ಮಪುರಾಣ ಚಿಂತನೆ ಮಾಡ್ತಾ ಇದ್ವಿ. ಪದ್ಮಪುರಾಣದಲ್ಲಿ ಈಗಾಗಲೇ ಸುಮನ ತಾನು ಹೇಳ್ಕೊಂಡು ಹೋಗ್ತಾ ಇದ್ದಾಳೆ. ಹೀಗೆ ಒಬ್ಬ ಮರಣದಲ್ಲಿ, ಒಬ್ಬ ಪುಣ್ಯಾತ್ಮನ ಮರಣ ಹೇಗಿರ್ತದೆ, ಒಬ್ಬ ಪಾಪಿಯಾದವನ ಮರಣ ಹೇಗಿರ್ತದೆ, ಅವನು ತನ್ನ ಸಾವಿನ ನಂತರದ ಜೀವನ ಹೇಗೆ ಅವನು ಆ ಒಂದು ನರಕದಿಂದ ತನ್ನ ಎಲ್ಲಾ ಕರ್ಮಗಳನ್ನು ಅನುಭವಿಸ್ತಾನೆ, ಪುನಃ ಮತ್ತೆ ಇಲ್ಲಿ ಹುಟ್ಟಿ ಬಂದು ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅಂದ್ರೆ ಮತ್ತೆ ಮತ್ತೆ ಈ ಕಾಲಚಕ್ರದಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತಾನೆ, ಸಂಸಾರದ ಬಂಧನದಲ್ಲಿ ಬಿದ್ದು ಅಂತ ಹೇಳಿ ಹೀಗೆಲ್ಲ ಅವಳು ತಾನೇ ಹೇಳಿದ್ಲು. ಅದಕ್ಕೆ ಸೋಮಶರ್ಮ ಆಯ್ತು ಎಲ್ಲ ಆದ್ಮೇಲೆ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಹೌದು, ಈಗ ಇಷ್ಟೆಲ್ಲ ನಾನು ಕೇಳಿದೆ, ಈಗ ನನ್ನ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಅಂದ್ರೆ ನನ್ನ ಸಮಸ್ಯೆ ಇರೋ ನನಗೆ ಯಾಕೆ ಮಕ್ಕಳಾಗಿಲ್ಲ, ಅದಕ್ಕೆ ಇನ್ನೂ ನನಗೆ ಕಾರಣಕ್ಕೆ ಉತ್ತರ ಸಿಗಲಿಲ್ಲ. ಜೊತೆಗೆ ನನ್ನ ಬಡತನಕ್ಕೆ ಏನೋ ಕಾರಣ, ಹ? ಅದಕ್ಕೆ ಇನ್ನೂ ನನಗೆ ಉತ್ತರ ಸಿಗಲಿಲ್ಲ ಅಂತ ಹೇಳಿ ಅವಳು ಸೋಮಶರ್ಮ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಸುಮನ ತಾನು ಪುನಃ ತಾನು ಉತ್ತರ ಕೊಡ್ತಾ ಇದ್ದಾಳೆ, ತಾನು ಅವನ ಪತ್ನಿ ಅಂತ. ಯಾಕೆಂದ್ರೆ ನಾವು ಧರ್ಮಾಚರಣೆ, ಯಾಕೆಂದ್ರೆ ನಾನು ಎಲ್ಲವನ್ನು ಆಚರಣೆ ಮಾಡ್ತಾ ಇದ್ದೇನೆ, ಸತ್ಯವಾಗಿದ್ದೇನೆ ಅಂದ್ರೆ ಈ ಜನ್ಮದಲ್ಲಿ ಸತ್ಯವಂತನಾಗಿದ್ದೇನೆ, ಧರ್ಮದಿಂದ ಎಲ್ಲವನ್ನ ಕರ್ಮವನ್ನು ಮಾಡ್ತಾ ಇದ್ದೇನೆ, ಎಲ್ಲೂ ಯಾರಿಗೂ ದಗ ವಂಚನೆ ಮೋಸ ಇಲ್ಲ, ಸತ್ಯ ನ್ಯಾಯ ನೀತಿ ಧರ್ಮ ಮಾರ್ಗದಲ್ಲಿ ನಾನು ನಡೀತಾ ಇದ್ದೇನೆ. ಆದರೂ ನನಗೆ ಯಾಕೆ ಈ ಸಮಸ್ಯೆ ಇದೆ ಅಲ್ವಾ? ಜೊತೆಗೆ ಎಲ್ಲಿ ಧರ್ಮ ಇರ್ತದೆ, ಧರ್ಮವನ್ನು ಆಚರಣೆ ಮಾಡ್ತೀವಿ, ಆ ಧರ್ಮದ ಫಲ ಯಾವುದು ಅಂತಂದ್ರೆ ಪುಣ್ಯ. ಎಲ್ಲಿ ಪುಣ್ಯ ಹುಟ್ಟುತ್ತದೋ ಅಲ್ಲಿ ನಾವು ಬಯಸಿದ್ದೆಲ್ಲ ಸಿಗ್ಲಿಕ್ಕೆ ಶುರುವಾಗ್ತದೆ. ಹಾಗೆ ನನ್ನ ಸಮಸ್ಯೆಗೆ ಉತ್ತರ ಸಿಗ್ಲಿಲ್ಲವಲ್ಲ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನೋಡಿ, ನಿಮ್ಮ ಸಮಸ್ಯೆಗೆ ಉತ್ತರ ಬೇಕು ಅಂತಂದ್ರೆ ನೀವು ಕಶ್ಯಪರ ಬಳಿಗೆ ಹೋಗಿ. ಅಂದ್ರೆ ಕಶ್ಯಪರು ದೇವತೆಗಳ ಆ ತಂದೆ, ಯಾರು ಕಶ್ಯಪರು, ಆ ಕಶ್ಯಪರ ಬಳಿ ಹೋಗಿ ಖಂಡಿತ ನಿಮಗೆ ಅವರು ಪರಿಹಾರವನ್ನು ಹೇಳ್ತಾರೆ ಅಂತ ಹೇಳಿ ತಾನು ಸಲಹೆಯನ್ನು ಕೊಟ್ಟರು. ಅದಕ್ಕೆ ಸರಿಯಾಗಿ ಆ ಸೋಮಶರ್ಮ ಆಯ್ತು ಅಂತ ಹೇಳಿ ಕಶ್ಯಪರನ್ನು ನೋಡ್ಕೊಂಡು ಬರ್ತಾನೆ. ಅವನಿಗೆ ಕಶ್ಯಪರ ಬಳಿಗೆ ಬರ್ತಾನೆ. ಕಶ್ಯಪರ ಬಳಿ ಬಂದು ದೀರ್ಘದಂಡ ನಮಸ್ಕಾರ ಮಾಡಿ, ಯಾಕೆಂದ್ರೆ ಕಶ್ಯಪರು ಅಂತಂದ್ರೆ ಏನು ಸಾಮಾನ್ಯದವರಲ್ಲ, ಎಲ್ಲ ದೇವತೆಗಳನ್ನ ಮಕ್ಕಳಾಗಿ ಬಿಡುವಂತವ್ರು. ಅಂತಹ ಕಶ್ಯಪರ ಬಳಿ ಬಂದು ಅಂತವರ ದರ್ಶನ ಆಗುವುದೇ ದೊಡ್ಡ ಭಾಗ್ಯ. ಅಂಥದ್ರಲ್ಲಿ ಆ ಕಶ್ಯಪರ ದರ್ಶನ ಆಯಿತು. ಕೊನೆಗೆ ಅವ್ರ ಹತ್ರ ತಾನು ತನ್ನ ಎಲ್ಲ ಸಮಸ್ಯೆಯನ್ನ ಹೇಳ್ಕೊಂಡ, ತಾನು ಅವರಿಗೆಲ್ಲ ಆತಿಥ್ಯವನ್ನು ಮಾಡಿ ತಾನು ಬಂದಂತಹ ಕಾರಣವನ್ನು ಹೇಳಿದ, ಸ್ವಾಮಿ ನನಗೆ ಹೀಗಾಗಿದೆ, ನನ್ನ ಪತ್ನಿ ನಿಮ್ಮ ಬಳಿ ಹೋದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗೆ ಪರಿಹಾರ ಸಿಗ್ತದೆ, ಅವರು ನಿಮಗೆ ಸಲಹೆಯನ್ನು ಕೊಡ್ತಾರೆ ಅಂತ ಹೇಳಿ ಕಳಿಸಿದ್ದಾರೆ. ಅದಕ್ಕೆ ನನ್ನ ಸಮಸ್ಯೆ ಏನು ಅಂತಂದ್ರೆ ಮಕ್ಕಳಿಲ್ಲ, ನನಗೆ ಮಕ್ಕಳೇ ಆಗ್ತಾ ಇಲ್ಲ. ಯಾಕೆ ಮಕ್ಕಳು ಆಗ್ತಾ ಇಲ್ಲ, ಅದಕ್ಕೆ ಏನು ಸಮಸ್ಯೆ, ಅದಕ್ಕೆ ಏನು ಪರಿಹಾರ, ಜೊತೆಗೆ ನನ್ನ ಬಡತನಕ್ಕೆ ಏನು ಕಾರಣ, ಈ ತರ ಎಲ್ಲ ನನ್ನ ಎಷ್ಟೋ ಪ್ರಶ್ನೆಗಳಿದ್ದಾವೆ, ಅದನ್ನ ನಾನು ತಿಳ್ಕೊಳ್ಬೇಕಂತ ಬಂದಿದ್ದೀನಿ. ಅದು ಕಶ್ಯಪರು ಎಷ್ಟೆಂದವರು ತಪಸ್ವಿಗಳು, ಕೇವಲ ಅವರ ಜ್ಞಾನ ದೃಷ್ಟಿಯಲ್ಲೇ ಗೊತ್ತಾಯ್ತು ಯಾಕೆ ಇವನ ಮೂಲ ಸಮಸ್ಯೆಗೆ ಏನು ಕಾರಣ ಅನ್ನುವುದು ಅವರಿಗೆ ಗೊತ್ತಾಯ್ತು.
ಗೊತ್ತಾದ ಕೂಡಲೇ ಅವರು ಹೇಳ್ತಾ ಇದ್ದಾರೆ, ನೋಡಪ್ಪ, ನಾವು ಯಾಕೆ ನೀನು ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಚಿಂತೆ ಯಾಕೆ ಮಾಡ್ತಾ ಇದ್ದೀವಿ? ಏಕೆಂದ್ರೆ ಮಕ್ಕಳು ಬರುವುದು, ಮಕ್ಕಳು ಅಥವಾ ನಮಗೆ ಯಾವುದೇ ಒಂದು ಬಾಂಧವ್ಯ ಅಂದ್ರೆ ಏನು? ಸಂಬಂಧಗಳು ಹೇಗೆ ಬರ್ತದೆ? ಆ ಯಾಕೆ ಬರ್ತದೆ ಅಂತಂದ್ರೆ ಕೇವಲ ಋಣದಿಂದ ಬರ್ತದೆ. ನಿನಗೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ನಮಗೆಲ್ಲ ಈ ಪಶು ಪತ್ನಿ ಅಂದ್ರೆ ಎಲ್ಲ, ಒಂದು ನಾಯಿ, ನಿಮ್ಮ ಮನೇಲಿ ಒಂದು ನಾಯಿ ಸಾಕಬೇಕು ಅಂದ್ರೂ ಕೂಡ ಆ ನಾಯಿಗೂ ನಿಮ್ಗೂ ಋಣ ಇರ್ಬೇಕು. ಆ ಒಂದು ಬೆಕ್ಕು ಬಂದು ಸೇರ್ಕೊಳ್ತದೆ ಅಂದ್ರೂ ಕೂಡ ಆ ಬೆಕ್ಕಿಗೂ ನಿಮ್ಗೂ ಏನೋ ಋಣ ಇದೆ. ಸುಮ್ಮನೆ ಬಂದು ಸೇರಲ್ಲ. ಪ್ರತಿಯೊಂದು ಕೂಡ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ. ಪಶು ಅಂತಂದ್ರೆ ಏನು? ಎಲ್ಲಾ ಜೀವಿಗಳು. ಪತ್ನಿ, ಪ ಸುತ, ಸುತ ಅಂದ್ರೆ ಯಾರು? ಮಕ್ಕಳು. ಎಲ್ಲರೂ, ಯಾರು ಕೂಡ ಸುಮ್ಮನೆ ಸಿಗೋಲ್ಲ. ಅದಕ್ಕೆ ಕಶ್ಯಪರು ಹೇಳ್ತಾ ಇದ್ದಾರೆ, ಪ್ರತಿಯೊಂದರ ಮೂಲ ಇರುವುದು, ಹಿಂದೆ ಇರುವುದು ಯಾವುದಪ್ಪ ಅಂತಂದ್ರೆ ಋಣ. ಏನು ಋಣ? ನೀನು ಯಾರಿಗಾದ್ರೂ ಕೊಟ್ಟಿದ್ದು, ಅಥವಾ ಅವ್ರು ಏನಾದ್ರೂ ನಿನಗೆ ಕೊಟ್ಟಿದ್ದು, ಈ ತರ ಒಂದು ನಾವು ಕೊಟ್ಟಿರ್ತೀವಿ, ಇಲ್ಲ ಅವರಿಗೆ ಕೊಟ್ಟಿರ್ತೀವಿ, ಯಾವ ರೂಪದಲ್ಲಾದ್ರೂ ಆಗಲಿ. ಅದಕ್ಕೆ ಹೇಳೋದು, ಜಾಸ್ತಿ ಈ ನಿರ್ಗತಿಕರಿಗೆಲ್ಲ ಜಾಸ್ತಿ ಕೊಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಅವರೇ ಮುಂದೆ ಮಕ್ಕಳು ಮರಿಯೋ ಆಗಿ ಬಂದ್ಬಿಡ್ತಾರೆ. ಅದಕ್ಕೆ ಅದನ್ನೇ ಹೇಳ್ತಾರೆ, ಯಾಕೋ ಅಯ್ಯೋ ಪಾಪ ಅಂತ ಕೊಡ್ತೀವಿ, ಅವರು ಬಂದು ಹುಟ್ಟಿ ಬಂದು ನಮ್ಗೆ ಅಯ್ಯೋ ಪಾಪ ಅಂತಾನೆ ಕೊಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಯೋಗಿಗಳಿಗೆ, ಯಾರು ಮಹಾತ್ಮರಿದ್ದಾರೆ, ಜೊತೆಗೆ ಎಲ್ಲಿ ದೈವಿ ಕಾರ್ಯಗಳು ನಡೀತದೆ ಅಲ್ಲಿ ಕೊಡ್ಬೇಕು ಆದಷ್ಟು. ಇಲ್ಲ ಅಂದ್ರೆ ನಿರ್ಗತಿಕರಿಗೆ ಅಯ್ಯೋ ಪಾಪ ಅಂತ ನಾವು ಕೊಟ್ಟರೆ ಏನಾಗ್ತದೆ? ಋಣ ಉಳಿತದೆ. ಅವರೇ ನಮ್ಗೆ ಸಂಬಂಧಿಗಳಾಗಿ ಬರ್ತಾರೆ. ಅದನ್ನ ಹೇಳ್ತಾಳೆ, ಐದು ರೀತಿಯಲ್ಲಿ ಬರ್ತಾರೆ ಆ ಋಣ ಸಂಬಂಧದಿಂದ. ಕಶ್ಯಪರು ಹೇಳ್ತಾ ಇದ್ದಾರೆ ಹೇಗಪ್ಪ ಅಂತಂದ್ರೆ, ಜೊತೆಗೆ ಅದಕ್ಕಿಂತ ಮೊದಲು ಹೇಳ್ತಾರೆ, ನಿನ್ನ ಹೆಂಡತಿ ಬಹಳ ಜ್ಞಾನಿ ಇದ್ದಾಳೆ, ಅವಳು ಕರೆಕ್ಟ್ ಆಗಿ ಸರಿಯಾಗಿ ಹೇಳ್ತಾಳೆ ಅಂತ ಹೇಳಿ ಮಕ್ಕಳ ರೂಪದಲ್ಲಿ ಬರ್ತಾರೆ. ನಮ್ಮ ಋಣ, ಯಾವುದೋ ಒಂದು ಋಣ ಇದೆ. ಒಂದು ಋಣ ಅಂದ್ರೆ ಅದು ಒಳ್ಳೇದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಅಥವಾ ಋಣ ಅಂದ್ರೆ ಬರೀ ನಾವು ದುಡ್ಡು ಕೊಟ್ಟಿದ್ದೆ ಅಂತಲ್ಲ, ದುಡ್ಡು ಆಸ್ತಿ ಅಂತಾನೆ ಅಲ್ಲ, ನಾವು ಮಾಡಿದ ಅನ್ಯಾಯ, ಕ್ರಮ, ಅವರಿಗೆ ಮಾಡಿದಂತಹ ದಗ, ವಂಚನೆ, ಮೋಸ, ಎಲ್ಲವೂ ಆ ಋಣದಲ್ಲೇ ಬರ್ತದೆ. ಹಾಗೆ ನಾವು ಯಾರಿಗೆ ಏನ್ ಮಾಡಿದ್ದೀವಿ, ಅವರು ಮಕ್ಕಳಾಗಿ ಬರ್ತಾರೆ. ಇಲ್ಲ ಅಂತಂದ್ರೆ ಮಿತ್ರರ ರೂಪದಲ್ಲಿ ಬರ್ತಾರೆ. ಇಲ್ಲ ಭ್ರಾತರು ಅಂತಂದ್ರೆ ಅಣ್ಣ ತಮ್ಮ, ಅಕ್ಕ ತಂಗಿ, ಹೀಗೆ ಅಂದ್ರೆ ಒಡ ಹುಟ್ಟಿದವರು, ಸಹೋದರ ಸಹೋದರಿಯರ ರೂಪದಲ್ಲಿ ಬರ್ತಾರೆ. ಇಲ್ಲ ಅಂತಂದ್ರೆ ಒಂದು ಪತಿಯಾಗಿ ಬರ್ತಾರೆ, ಇಲ್ಲ ಪತ್ನಿಯಾಗಿ ಬರ್ತಾರೆ. ಇಲ್ಲ ಅಂತಂದ್ರೆ ನನ್ನವರು ಅಂತಂದ್ರೆ ಯಾರು? ಎಲ್ಲ ನಮ್ದು ವಂಶ ವೃಕ್ಷ ಇರ್ತದಲ್ಲ, ದೊಡ್ಡಪ್ಪನ ಮಕ್ಕಳು, ದೊಡ್ಡಪ್ಪ, ಚಿಕ್ಕಮ್ಮ, ಅತ್ತೆ ಮಾವ, ಹೀಗೆ ಅದು ಇಡೀ ವಂಶ ವೃಕ್ಷ ಏನಿರ್ತದೆ. ಇವ್ರು ಯಾರು ಸುಮ್ಮನೆ ಯಾರು ನಿಮ್ ಒಬ್ರಿಗೊಬ್ರು ಕನೆಕ್ಟ್ ಆಗೋಲ್ಲ. ಹಿಂದೆ ಪ್ರತಿಯೊಬ್ಬರು ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ರೀತಿ ಕನೆಕ್ಟ್ ಆಗಿದ್ರು. ಹಾಗಾಗಿ ಅವರೆಲ್ಲ ನಿನಗೆ ಆ ಬಾಂಧವ್ಯವನ್ನು ಬೆರೀತಾ ಇದ್ದಾರೆ. ಆದ್ರೆ ಇವ್ರ ಹಿಂದೆ ಇರುವುದರ ಮೂಲ ಯಾವುದು ಅಂತಂದ್ರೆ ಋಣ. ಆ ಋಣ ಇರುವವರೆಗೆ ಅವರೆಲ್ಲ ನಿನ್ನ ಜೊತೆಗೆ ಇರ್ತಾರೆ. ಅದು ತಂದೆ ಇರ್ಬೋದು, ತಾಯಿ ಇರ್ಬೋದು, ಮಕ್ಕಳು ಇರ್ಬೋದು. ಇವತ್ತು ನಾವು ನೋಡ್ತಾ ಇರ್ತೀವಲ್ಲ, ಎಷ್ಟೊಂದು ಜನ ಜೊತೆಗೆ ಇರ್ತಾರೆ, ದೂರ ಇರ್ತಾರೆ. ಕೆಲವರಿಗೆ ಜೊತೆಗೆ ಇದ್ರೂ ಕೂಡ ಇದ್ರೂ ಇಲ್ಲದ ಹಾಗೆ ಇರ್ತಾರೆ. ಅಂದ್ರೆ ಋಣ, ಎಲ್ಲಿ ಅವರಿಗೆ ಆ ಋಣ ಇರ್ತದೆ ಅಲ್ಲಿಯವರೆಗೆ ಅವರು ನಿನ್ನ ಜೊತೆಗೆ ಇರ್ತಾರೆ. ಹಾಗಲ್ಲ, ಅದರಲ್ಲೂ ಈ ಋಣದಿಂದ ಯಾರು ಸಿಗ್ತಾರಲ್ಲ, ಇವರು ಆದಷ್ಟು ಕುಪುತ್ರರೇ ಆಗಿರ್ತಾರೆ. ಅಂದ್ರೆ ಮಕ್ಕಳಾಗಿದ್ರೆ ಅವರು ಕುಪುತ್ರರು, ಅಂದ್ರೆ ಸುಪುತ್ರರಲ್ಲ, ಕುಪುತ್ರರು. ಅಂದ್ರೆ ಅವರಿಂದ ಯಾವತ್ತೂ ನೆಮ್ಮದಿಯನ್ನ ಪಡಿಲಿಕ್ಕಾಗಲ್ಲ, ಅಥವಾ ಅವರಿಂದ ಒಳ್ಳೆಯದನ್ನ ನಮಗೆ ಪಡಿಲಿಕ್ಕಾಗಲ್ಲ. ಆ ಒಂದು ವೇಳೆ ಅವರು ನಮಗೆ ಇದನ್ನ ಏನಾದ್ರೂ ತೋರಿಸಿದ್ರು ಕೂಡ ಅಯ್ಯೋ ಪಾಪ ಅಂತಲೇ ನಮಗೆ ಏನ್ ತೋರಿಸ್ತಾರೆ. ಹಿಂಗೆ ನಾವು ಅಯ್ಯೋ ಪಾಪ ಅಂತ ಭಿಕ್ಷುಕರಿಗೆ ಹಾಕ್ಬಿಡ್ತೀವಲ್ಲ, ಹಂಗೆ ಅಯ್ಯೋ ಪಾಪ ಅಂತಾನೆ ಅವರು ನಮ್ಮನ್ನ ನೋಡ್ಕೊಳ್ತಾರೆ. ಹಾಗಾಗಿ ಈ ಋಣದಿಂದಲೇ ಎಲ್ಲರೂ ಅಪ್ಪ. ಅದಕ್ಕೆ ಅವರು ನಿನ್ನ ಋಣ ಇರುವವರೆಗೆ ನಿನ್ನ ಜೊತೆಗೆ ಇರ್ತಾರೆ. ಒಂದು ಮತ್ತೆ ಏನಾಗ್ತಾರೆ ಅಂತಾರೆ, ಒಂದು ಸತ್ತ ಹೋಗ್ತಾರೆ, ಇಲ್ಲ ಅಂದ್ರೆ ನಿನ್ನಿಂದ ದೂರ ಆಗ್ತಾರೆ, ಎರಡು ಆಗ್ತಾರೆ. ಹಾಗಾಗಿ ಎಲ್ಲಿಗೆ ನಿಂದು ಅವ್ರದ್ದು ಋಣ ಮುಗಿತು, ಅಥವಾ ಅವರು ನಿನ್ನ ಯಾವ ಋಣದ ಸಂಬಂಧದಿಂದಾಗಿ ಅವ್ರದ್ದು ಅವರು ನಿನ್ನ ಜೊತೆಗೆ ಸಂಬಂಧಕ್ಕಾಗಿ ಹುಟ್ಟಿ ಬಂದಿರ್ತಾರೋ ಅಲ್ಲಿವರೆಗೆ ನಿನ್ನ ಜೊತೆಗೆ ಇರ್ತಾರೆ. ಯಾವಾಗ ಅದು ಮುಗೀತು, ಅವ್ರು ಬಂದ ಉದ್ದೇಶ ಮುಗೀತು ಅಂತ ಕಾಣಿಸ್ತದೆ, ಆ ಕೂಡಲೇ ಒಂದು ಕ್ಷಣವೂ ಕೂಡ ಅದು ನಿನ್ನ ಜೊತೆಗೆ ಇರೋಲ್ಲ. ಯಾವುದೋ ಒಂದು ಕಾರಣ, ಅದು ಒಂದು ವೇಳೆ ಅದು ಸಾವು ಆಗಿರ್ಬೋದು, ಅಥವಾ ಅವರಿಗೆ ಬೇರೆ ಯಾವ ಪರ್ಪಸ್ ಇಲ್ಲ, ಅವ್ರು ಬಂದಿರೋ ಉದ್ದೇಶವೇ ಆ ಕಾರಣ ಆಗಿತ್ತು ಅಂದ್ರೆ ಒಂದು ಸತ್ತು ಹೋಗ್ತಾರೆ. ಇಲ್ಲ ಅಂತಂದ್ರೆ ಅವ್ರಿಗೆ ಇನ್ನೂ ಬೇರೆ ಬೇರೆ ಪ್ಲಾನ್ಗೆಲ್ಲ ಇಟ್ಕೊಂಡು ಬಂದಿದ್ದಾರೆ ಅಂತ ನಿನ್ನಿಂದ ಅವರು ದೂರ ಆಗ್ತಾರೆ. ಹಾಗಾಗಿ ಇವರನ್ನ ಇಂತಹ ಸಂಬಂಧಗಳಲ್ಲಿ ಬರುವುದನ್ನ ನೀನ್ ಯಾಕೆ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇದ್ದಿ? ಅದಕ್ಕೆ ಅದಕ್ಕೆ ಕಶ್ಯಪರು ಹೇಳ್ತಾ ಇದ್ದಾರೆ, ಯಾಕೆಂದ್ರೆ ಇಂತಹ ಬಂಧುಗಳನ್ನ ಪಡೆಯುವುದು ಏನು ದೊಡ್ಡ ವಿಶೇಷ ಅಲ್ಲ. ಮತ್ತೆ ತಪಸ್ಸು ಮಾಡಬೇಕು. ತಪಸ್ಸಿನಿಂದ ಅಂದ್ರೆ ಪುಣ್ಯದಿಂದ ಮಕ್ಕಳನ್ನ ಪಡಿಬೇಕು, ಅಥವಾ ಬಂಧುಗಳನ್ನ ಪಡಿಬೇಕು. ಅದು ನಿಜವಾದ ಬಾಂಧವ್ಯ.
ಅವರಿಗೆ ಸಾರ್ಥಕವಾದ ಬಾಂಧವ್ಯ, ಮತ್ತೆ ಅದು ನಿನ್ನನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗುವ, ನಿನ್ನನ್ನ ಆಧ್ಯಾತ್ಮಿಕವಾಗಿ ಎತ್ತರಕ್ಕೆ ಎಬ್ಬಿಸುವಂತಹ ಅದು ನಿನ್ನ ನಿಜವಾದ ಬಾಂಧವ್ಯ. ಅದು ಗಂಡ ಇರ್ಬೋದು. ಇವತ್ತು ನೋಡಿ ಕೆಲವರು ಹೆಣ್ಮಕ್ಳು ದೇವರು ಭಗವಂತನ ಸೇವೆ ಮಾಡಿ ತಪಸ್ಸು ಮಾಡಿ ಒಳ್ಳೆ ಗಂಡ ಬೇಕಂತ ಪಡಿತಾರೆ ಅಲ್ವ. ಅದು ಅದು ಕೂಡ ಏನು ವರದ ಫಲ. ಇನ್ನು ಒಳ್ಳೆ ಒಳ್ಳೆ ಹುಡುಗಿ ಬೇಕು ಅಂತನೂ ಮಾಡೋರಿದ್ರೆ ಇರುವುದೇನು. ಆಮೇಲೆ ಆ ಒಳ್ಳೆ ಮಕ್ಕಳು ಬೇಕು ಅಂತ ಹೇಳಿ ತಪಸ್ಸು ಮಾಡ್ತಾರೆ, ಅಂದ್ರೆ ಧ್ಯಾನ ಮಾಡೋದು ಅಲ್ವಾ, ಸೇವೆ ಮಾಡ್ತಾರೆ. ಹೀಗೆ ಮಾಡಿ ಸಂಬಂಧಗಳನ್ನು ಪಡಿತಾರೆ. ಹೀಗೆ ಪುಣ್ಯದಿಂದಾಗಿ ಮಕ್ಕಳನ್ನ ಪಡಿಬೇಕು, ಅವರು ಸುಪುತ್ರರಾಗಿರ್ತಾರೆ. ಅಂತಹ ಪುಣ್ಯದಿಂದ ನಾವು ತಪೋಶಕ್ತಿಯಿಂದ ಧ್ಯಾನ ಮಾಡಿ ಆ ಆ ಭಗವಂತನ ಅಥವಾ ವಿಶೇಷ ಎಲ್ಲ ಮಾಸ್ಟರ್ಸ್ಗಳ ಆ ದೇವತೆಗಳ ಅನುಗ್ರಹದಿಂದ ಹುಟ್ಟಿದಂತಹ ಮಕ್ಕಳು ಅವರು ಹೇಗಿರುತ್ತಾರೆ ಅನ್ನುವುದನ್ನ ಕಶ್ಯಪರು ಹೇಳ್ತಾ ಇದ್ದಾರೆ. ಆತ್ಮಜ್ಞಾನಿಗಳಾಗಿರ್ತಾರೆ, ಅವರು ಹುಟ್ಟುತಹ ಜ್ಞಾನಿಗಳಾಗಿ ಬರ್ತಾರೆ. ಅಂದ್ರೆ ಹೊಸದಾಗಿ ಬಂದು ಅವ್ರು ತಿಳ್ಕೊಳ್ಳೋದೇನಿದೆ, ಸ್ವಲ್ಪ 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 ಹಂಗೆ ತಿಳ್ಕೊಂಡ್ರೆ ಸಾಕು. ಅವರು ಸಣ್ಣ ವಯಸ್ಸಿನಲ್ಲಿ ಎಲ್ಲಾ ಜ್ಞಾನ, ಅವ್ರಿಗೆಲ್ಲ ಜ್ಞಾನ ಇರ್ತದೆ, ಎಲ್ಲಾ ಶಾಸ್ತ್ರಗಳ ಜ್ಞಾನ ಇರ್ತದೆ, ಆಮೇಲೆ ಆತ್ಮಜ್ಞಾನ ಇರ್ತದೆ, ಬ್ರಹ್ಮಜ್ಞಾನ ಇರ್ತದೆ. ಎಲ್ಲ ಬಹಳ ವಿಚಾರವಂತನಾಗಿರ್ತಾನೆ, ಬಹಳ ಆಚಾರವಂತನಾಗಿರ್ತಾನೆ, ಎಲ್ಲಿಯೂ ಆಧ್ಯಾತ್ಮಿಕವಾಗಿ ಬಹಳ ಆಸಕ್ತಿ ಇರ್ತಾನೆ. ಅಷ್ಟೇ ಅಲ್ಲ, ಅವನು ಮಾತ್ರ ಅಲ್ಲ, ಅವನ ಸಂಪರ್ಕಕ್ಕೆ ಯಾರು ಬರ್ತಾರೆ ಎಲ್ಲರನ್ನೂ ಉದ್ಧಾರ ಮಾಡ್ತಾನೆ ಅವನು. ಆಧ್ಯಾತ್ಮಿಕವಾಗಿ ಆಸಕ್ತಿ ಅಷ್ಟೇ ಅಲ್ಲ, ದೇವಮಿತ್ರನಾಗಿರ್ತಾನೆ. ದೇವತೆಗಳು ಅವನ ಏನಂತೀವಿ ಸ್ನೇಹವನ್ನ ಬಯಸ್ಲಿಕ್ಕೆ ಕಾಯ್ತಾ ಇರ್ತಾರಂತೆ. ಯಾವಾಗ್ಲೂ ದೇವತೆಗಳು ಅವನ ಜೊತೆಗೆ ಕನೆಕ್ಟ್ ಆಗಿರ್ತಾರೆ, ಅಂದ್ರೆ ಅವನ ಜೊತೆಗೆ ಅವನಿಗೆ ಹಾರೈಸ್ತಾ ಇರ್ತಾರೆ. ಅವನ ಎಲ್ಲಾ ಕೆಲಸ ಕಾರ್ಯದ ಜೊತೆಗೆ ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಎಷ್ಟು ಜನರನ್ನ ಅವನು ಏನು ಅವನು ಮಾತ್ರ ಅಲ್ಲ, ಅವನ ಕುಟುಂಬ, ಅವನ ಕುಲ, ಅವನ ಒಂದು ಕುಲ, ಅವನ ಜೊತೆಗೆ ಸಂಪರ್ಕಕ್ಕೆ ಬರುವ ಎಲ್ಲರನ್ನೂ ಉದ್ಧಾರ ಮಾಡಿ ಎತ್ತರಕ್ಕೆ ಕರೆದುಕೊಂಡು ಹೋಗ್ತಾನೆ ಸುಪುತ್ರ. ಅಂದ್ರೆ ಕೇವಲ ಅವನು, ಅವನ ಮಕ್ಕಳು, ಅವನ ತಂದೆ ತಾಯಿ ಅವರಿಗೆ ಮಾತ್ರ ಸೀಮಿತ ಆಗಲ್ಲ, ಎಲ್ಲರನ್ನ ಉದ್ಧಾರ ಮಾಡ್ತಾನೆ. ಹಾ, ಇಷ್ಟೆಲ್ಲಾ ಇರ್ತದಲ್ಲ, ಅಂದ್ರೆ ಯಾರಿಗೂ ಎಲ್ಲರಿಗೂ ಗೌರವ ಕೊಡ್ತಾನೆ. ಗುರು ಹಿರಿಯರು, ದೊಡ್ಡವರು, ಆಮೇಲೆ ಮಹಾಜ್ಞಾನಿ, ಎಲ್ಲ ಇರ್ತದೆ, ಗೊತ್ತಿರ್ತದೆ ಅವನಿಗೆ ಯಾವುದು ಒಳ್ಳೇದು, ಯಾವುದು ಕೆಟ್ಟದ್ದು, ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಎಲ್ಲದರ ಸಂಪೂರ್ಣ ಜ್ಞಾನ ಇರ್ತದೆ. ಅಂದ್ರೆ ಅವನಿಗೆ ವಯಸ್ಸಿನ ಮಿತಿ ಇರೋಲ್ಲ. ಅವನು ಸಣ್ಣವನಾಗಿದ್ರು ಪಾಂಡಿತ್ಯ ಇರ್ತದೆ. ಇಷ್ಟೆಲ್ಲಾ ಇದ್ದರೂ ಕೂಡ ಸನ್ಮುಖಿಯಾಗಿರ್ತಾನೆ. ಯಾವಾಗಲೂ ಅವನಲ್ಲಿ ಅಹಂಕಾರ ಅನ್ನೋದು ಇರಲ್ಲ. ನಾನು ಅಷ್ಟು ತಿಳ್ಕೊಂಡಿದ್ದೇನೆ, ಇಷ್ಟು ತಿಳ್ಕೊಂಡಿದ್ದೇನೆ, ಆ ಈ ತರ ಒಂದು ಲವಲೇಶವೂ ಅವನಲ್ಲಿ ಹುಡುಕಿದರೆ ಸಿಗೋಲ್ಲ. ಅಷ್ಟು ನಿರಹಂಕಾರಿಯಾಗಿರ್ತಾನೆ. ಜೊತೆಗೆ ದೇವರ ಬಗ್ಗೆ, ಮಹಾತ್ಮರ ಬಗ್ಗೆ, ಸಾಧಕರ ಬಗ್ಗೆ ಭಾರಿ ಗೌರವವನ್ನು ಇಟ್ಕೊಂಡಿರ್ತಾನೆ. ತಾನು ಎಲ್ಲೂ ತಾನು ಗರ್ವದಿಂದ ಮೆರೆಯೋಲ್ಲ. ಅಂದ್ರೆ ಅವನು ಎಷ್ಟೇ ಎತ್ತರ, ಎಷ್ಟೇ ಜ್ಞಾನಿಯಾಗಿದ್ರು, ಎಷ್ಟೇ ದೊಡ್ಡವನಾಗಿದ್ರು, ಯಾವ ದೇವರ ಬಳಿ, ಮಹಾತ್ಮರ ಬಳಿ, ಸಾಧಕರ ಬಳಿ ತಾನು ತಲೆಬಾಗಿ ನಡೀತಾ ಇರ್ತಾನೆ. ಹಾಗೆ ತುಂಬಾ ಒಳ್ಳೆಯ ಮಾತುಗಳನ್ನ ಆಡ್ತಾ ಇರ್ತಾನೆ. ಯಾರಿಗೂ ಮನಸ್ಸಿಗೆ ನೋವು ಆಗುವ ಹಾಗೇನೋ, ಅಥವಾ ಇನ್ನೊಬ್ಬರಿಗೆ ಬೇಜಾರಾಗೋದು ಹಾಗೇನೋ, ಅಥವಾ ಕಷ್ಟದಲ್ಲಿದ್ದವರಿಗೆ ಸಾಂತ್ವನದ ಮಾತುಗಳಿರ್ಬೋದು, ಹೀಗೆ ಒಳ್ಳೆಯ ಮಾತುಗಳನ್ನು ಹೇಳ್ತಾ ಇರ್ತಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವಿಷ್ಣು ಭಕ್ತಿ ಪರಾಹ, ಅಂದ್ರೆ ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನ, ಅದರಲ್ಲೂ ಭಗವಂತ ಕೃಷ್ಣನಲ್ಲಿ ವಿಶೇಷವಾದ ಭಕ್ತಿಯನ್ನ ಹೊಂದಿದವನಾಗಿರ್ತಾನೆ. ಯಾವಾಗಲೂ ಧ್ಯಾನಾಸಕ್ತನಾಗಿರ್ತಾನೆ. ಅವನಿಗೆ ಸಮಯ ಸಿಕ್ಕರೆ ಸಾಕು. ಅವನಿಗೆ ಸಮಯ ಏನು, ಅವನ ಕೆಲಸ ಏನಿದೆ ಆ ಕೆಲಸ ಮುಗಿತಾ ಸುಮ್ಮನೆ ಕೂತ್ಕೊಂಡು ಧ್ಯಾನಾಸಕ್ತನಾಗ್ತಾನೆ. ಧ್ಯಾನ ಮಾಡ್ತಾ ಇರ್ತಾನೆ, ಯಾವಾಗ್ಲೂ ಧ್ಯಾನ ಮಾಡ್ತಾನೆ. ಅವನು ಬಿಡುವಿನ ಸಮಯದಲ್ಲಿ ಸುಮ್ಮನೆ ತಲೆಹರಟೆ ಮಾಡೋಲ್ಲ, ಅಥವಾ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡೋಲ್ಲ. ಒಂದು ಧ್ಯಾನ ಮಾಡ್ತಿರ್ತಾನೆ, ಇಲ್ಲ ಯಾವುದಾದ್ರೂ ಒಂದು ಕೆಲಸದಲ್ಲಿ ಅವನು ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೆ. ಹೀಗೆ ತಂದೆ ತಾಯಿಯನ್ನ ಆ ಎಲ್ಲದಕ್ಕಿಂತ ಹೆಚ್ಚಾಗಿ ತಾನು ಮಾತ್ರ ಅಲ್ಲ, ತಂದೆ ತಾಯಿ ಒಂದು ವೇಳೆ ಸಾಧಕರಲ್ಲದೇ ಇದ್ರೂ ಕೂಡ, ಅವರು ಒಂದು ವೇಳೆ ಪಾಪಕರ್ಮವನ್ನು ಮಾಡಿ ದುರ್ಗತಿಯನ್ನ ಹೊಂದಿದರೂ ಕೂಡ, ಅವರನ್ನು ಕೂಡ ನರಕದಿಂದಲೂ ಕೂಡ ಅವನು ಪಾರು ಮಾಡಬಲ್ಲ. ಅಂದ್ರೆ ಅವರನ್ನು ಕೂಡ ತಾನು ಉದ್ಧಾರ ಮಾಡಬಲ್ಲ. ಅವನ ಪಿತೃಗಳು ಅಂತ ಯಾರು ಇರ್ತಾರೆ, ಅಂದ್ರೆ ಈಗಾಗಲೇ ಅವರು ನರಕದಲ್ಲಿ ಅಥವಾ ಸದ್ಗತಿ ಸಿಗದೆ ತಾನು ಸುಮ್ಮನೆ ಅಂತರ್ಪಿಶಾಚಿಗಳಾಗಿ ಓಡಾಡ್ತಾ ಇರ್ತಾರೆ. ಅವರನ್ನು ಕೂಡ ಅವನು ತನ್ನ ಧ್ಯಾನ ಶಕ್ತಿಯಿಂದ, ತಪೋಶಕ್ತಿಯಿಂದ ಅವರೆಲ್ಲರನ್ನೂ ಉದ್ಧಾರ ಮಾಡ್ತಾನೆ. ಇಡೀ ಕುಲವನ್ನ ಉದ್ಧಾರ ಮಾಡುವಂತ ಮಗ. ಅದಕ್ಕೆ ಹೇಳ್ತಾ ಇದ್ದಾರೆ, ಉಳಿದ ಮಕ್ಕಳು ಆ ಎಲ್ಲಾ ಉಳಿದ ಮಕ್ಕಳು ಅಂತಂದ್ರೆ ಈ ನಾವು ಹೇಳಿದ್ವಲ್ಲ, ಋಣದಿಂದ ಯಾವ ನೀನು ಮಕ್ಕಳನ್ನ ಬಿಡಿದೀಯ, ಅವರು ಒಂದಲ್ಲ ಒಂದು ದಿನ ನಿನ್ನ ಅರ್ಧ ಅರ್ಧ ವಯಸ್ಸಿನಲ್ಲಿ, ಅಥವಾ ಅವ್ರ ಸಮಯ ಎಷ್ಟಿದೆ ಅಷ್ಟು ದಿವಸ ಇದ್ದು ಆಮೇಲೆ ನಿನ್ನ ಒಂದಿನ ಬಿಟ್ಟು ಹೋಗೋವ್ರೆ. ಆದ್ರೆ ಕೊನೆಯವರೆಗೂ ನಿನ್ನ ಜೊತೆಗೆ ಉಳಿಯುವವರಲ್ಲ. ಹ ಆದ್ರೆ ಈ ನೀನು ಪುಣ್ಯದಿಂದ ಅಥವಾ ತಪೋಶಕ್ತಿಯಿಂದ ಪಡಿತೀಯಲ್ವಾ ಮಕ್ಕಳನ್ನ, ಅವರು ಯಾವತ್ತೂ ನಿನ್ನಿಂದ ದೂರ ಆಗೋದು, ನಿನ್ನ ಕೊನೆಗಾಲದವರೆಗೂ ಕೂಡ ಇದ್ದು, ನೀನು ಅಂತ್ಯ ಆದ್ಮೇಲೂ ಕೂಡ ನಿನಗೆ ಸದ್ಗತಿ ಆಗಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲವನ್ನು ಮಾಡ್ತಾರೆ. ಅಂದ್ರೆ ನಿನ್ನನ್ನು ಇಲ್ಲಿಯೂ ಕೂಡ ಮಾತ್ರ ಅಲ್ಲ, ಮೇಲೂ ಕೂಡ ನಿನ್ನನ್ನು ಉದ್ಧಾರ ಮಾಡ್ತಾರೆ ಅಂತಹ ಮಕ್ಕಳು ಅಂತ ಹೇಳ್ತಾ ಅದಕ್ಕೆ ಹೇಳ್ತಾರೆ ನೋಡು,
ಸುಮ್ಮನೆ ಏನೋ ತಲೆ ಬುಡ ಇಲ್ಲದೆ ಇರೋ ಹತ್ತಾರು ಮಕ್ಕಳನ್ನ ಪಡೆಯುವುದು ಮುಖ್ಯ ಅಲ್ಲ. ಒಬ್ಬ ಮಗ, ಒಬ್ಬ ಸುಪುತ್ರನನ್ನ ಪಡಿ ಸಾಕು. ಅವನು ಈ ಎಲ್ಲಾ ಮಕ್ಕಳಿಂದಲೂ ಕೂಡ ಸಾಧಿಸಲಾಗದ್ದನ್ನ ಅಥವಾ ಕೊಡಲಾಗದ್ದನ್ನ, ಅದು ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕೇವಲ ಒಬ್ಬ ಮಗ ನಿನಗೆ ಕೊಡ್ತಾನೆ. ಹಾಗಾಗಿ ಎಲ್ಲರೂ ಮಾಡಬೇಕಾದದ್ದು ಏನು ಅಂತಂದ್ರೆ ತಪಸ್ಸು ಮಾಡಿ ಮಕ್ಕಳನ್ನ ಪಡಿಬೇಕು. ಯಾಕೆಂದ್ರೆ ಮಕ್ಕಳನ್ನ ಪಡಿಲಿಕ್ಕೆ ಏನು ಭಾರಿ ದೊಡ್ಡ ಸಾಹಸ ಮಾಡಬೇಕಾಗಿಲ್ಲ. ಒಂದು ಗಂಡು ಹೆಣ್ಣು ಸಂಪರ್ಕ ಮಾಡಿದ್ರೆ ಸಾಕು ಮಕ್ಕಳಾಗ್ತದೆ. ಆದ್ರೆ ಅದು ಮುಖ್ಯ ಅಲ್ಲ. ಧ್ಯಾನದಿಂದ ಅಂದ್ರೆ ತಪೋಶಕ್ತಿಯಿಂದ ಮಕ್ಕಳನ್ನ ಪಡಿಬೇಕು, ದೇವತೆಗಳ ಅನುಗ್ರಹದಿಂದ. ಆ ನಾವು ಪುಣ್ಯದ ಫಲದಿಂದ ಮಕ್ಕಳನ್ನ ಪಡಿಬೇಕು. ಅವರು ಶ್ರೇಷ್ಠರಾದ ಮಕ್ಕಳಾಗಿರ್ತಾರೆ. ಅಂತಹ ಮಕ್ಕಳು ಯಾಕೆಂದ್ರೆ ಪಶು ಪಕ್ಷಿ ಪ್ರಾಣಿ ಎಲ್ಲರಿಗೂ ಮಕ್ಕಳಾಗ್ತದೆ, ಅದರಲ್ಲಿ ಏನೋ ವೈಶಿಷ್ಟ್ಯತೆ ಇಲ್ಲ ಅಲ್ಲ. ಆದ್ರೆ ಪುಣ್ಯಾತ್ಮರನ್ನ ಪಡಿಬೇಕು. ಆಗ ನಾವು ನಾವು ಮಾತ್ರ ಅಲ್ಲ, ಇಡೀ ಸಮಾಜಕ್ಕೆ ನಾವು ಕೊಡುವ ಒಂದು ದೊಡ್ಡ ಕೊಡುಗೆ ಆಗ್ತದೆ. ಹಾಗಾಗಿ ನೀನು ಒಳ್ಳೆಯ ಏನು ಮಕ್ಕಳನ್ನ ಪಡಿಬೇಕಪ್ಪ. ಅದಕ್ಕೆ ಬೇಕಾದನ್ನ ಅದಕ್ಕೆ ನೀನು ತಪಸ್ಸನ್ನು ಮಾಡಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಅಲ್ಲ ಈಗ ಆಯ್ತು, ನನಗೆ ಮಕ್ಕಳಿಲ್ಲ ಅನ್ನೋ, ಈಗ ಮಕ್ಕಳ ಬಗ್ಗೆ ಗೊತ್ತಾಯ್ತು, ಮಕ್ಕಳು ಸಂಬಂಧಗಳು ಇದೆಲ್ಲ ಗೊತ್ತಾಯ್ತು. ಆದ್ರೆ ನನ್ನ ಸಮಸ್ಯೆಗೆ ಇನ್ನೂ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲಲ್ಲ. ನನಗೆ ಯಾಕೆ ಇನ್ನೂ ಮಕ್ಕಳಿಲ್ಲ ಅನ್ನೋ ಪ್ರಶ್ನೆಗೆ ನನಗೆ ಉತ್ತರ ಸಿಗ್ಲಿಲ್ಲ ಅಲ್ವಾ. ನೀವು ಮತ್ತು ಹೇಳಿರಿ ಋಣ ಆ, ಅಥವಾ ಇದಿಲ್ಲ. ಅದಕ್ಕೆ ಹೇಳಿದ್ರು ನೋಡಪ್ಪ, ನಿನಗೆ ಮಕ್ಕಳಾಗಿಲ್ಲ ಅಂತಂದ್ರೆ ಅದಕ್ಕೆ ನಿನಗೆ ಯಾರ ಜೊತೆಗೂ ಋಣ ಇಲ್ಲ ಅಂತ ತಿಳ್ಕೊ ಅಷ್ಟೆ. ನೀನು ಯಾರಿಗೂ ಕೊಟ್ಟಿಲ್ಲ, ಏನೂ ಇಲ್ಲ, ಅದಕ್ಕೆ ನಿನಗೆ ಈ ಜನ್ಮದಲ್ಲಿ ಮಕ್ಕಳಾಗಿಲ್ಲ. ಅದಕ್ಕೆ ನಿನ್ನ ಕತೆ ಹೇಳ್ತೀನಿ ಕೇಳು. ಹಿಂದಿನ ಜನ್ಮದಲ್ಲಿ ನೀನು ಏನಾಗಿದ್ದೆ, ನೀನು ಏನು ಮಾಡಿದ್ದಿ, ಯಾವ ಕಾರಣಕ್ಕಾಗಿ ನಿನಗೆ ಇವತ್ತು ಬಡತನ ಇದೆ, ಜೊತೆಗೆ ಮಕ್ಕಳಾಗಿಲ್ಲ ಅನ್ನೋದ ನಿನ್ನ ಹಿಂದಿನ ಕತೆ ಹೇಳ್ತೀನಿ ಕೇಳು. ಅಂದ್ರೆ ನಿನ್ನ ಹಿಂದಿನ ಜನ್ಮದಲ್ಲಿ ನೀನು ಏನು ಮಾಡಿದ್ದಿ. ಅಂದ್ರೆ ಅವರ ಧ್ಯಾನ ತಪೋಶಕ್ತಿಯಿಂದ ಹೇಳ್ತಾ ಇದ್ದಾರೆ ಕಶ್ಯಪರು. ಹಿಂದಿನ ಜನ್ಮದಲ್ಲಿ ನೀನೊಬ್ಬ ಶೂದ್ರನಾಗಿದ್ದೆ. ಶೂದ್ರ ಅಂತಂದ್ರೆ ವ್ಯವಸಾಯ ಅಂದ್ರೆ ರೈತ. ನೀನೊಬ್ಬ ರೈತನಾಗಿದ್ದೆ. ಆದ್ರೆ ಆ ಜನ್ಮದಲ್ಲಿ ನೀನು ಬಹಳ ಶ್ರೀಮಂತನಾಗಿದ್ದಿ. ಎಂತಹ ಶ್ರೀಮಂತ ಅಂತಂದ್ರೆ ನಿನಗೆ ಯಾವುದಕ್ಕೂ ಕಮ್ಮಿ ಇಲ್ಲ. ಆದ್ರೆ ನಿನ್ನ ತಲೆಯಲ್ಲಿ ಇದ್ದುದು ಒಂದೇ, ಒಂದು ದುಡ್ಡು ಮಾಡ್ಬೇಕು, ದುಡ್ಡು ಮಾಡ್ಬೇಕು, ದುಡ್ಡು ಮಾಡ್ಬೇಕು, ದುಡ್ಡು ಮಾಡ್ಬೇಕು. ಯಾವ್ಯಾವ ರೀತಿಯಿಂದ ಎಲ್ಲಾ ದುಡ್ಡು ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಎಲ್ಲಾ ರೀತಿಯಿಂದಲೂ ದುಡ್ಡು ಮಾಡ್ತಿದ್ದೆ. ಹಾ ಎಲ್ಲಾ ವ್ಯವಹಾರ ಎಲ್ಲ ಮಾಡ್ತಾ ಇದ್ದ. ವ್ಯವಸಾಯ ಮಾಡ್ತಾ ಇದ್ದ. ವ್ಯವಸಾಯ ಮಾಡಿ ಎಲ್ಲವನ್ನ ತಂದು ಎಲ್ಲ ಒಳ್ಳೊಳ್ಳೆ ಲಾಭ ಮಾಡಿ ಮಾರ್ತಾ ಇದ್ದ. ಎಲ್ಲ ಪಶು ಪಕ್ಷಿ ಪ್ರಾಣಿಗಳನ್ನೆಲ್ಲ ಸಾಕ್ತಾ ಇದ್ದ. ಸಾಕಿ ಯಾಕೆ ಅಂತಂದ್ರೆ ಮಾರ್ಲಿಕ್ಕೆ, ಮಾರಿದ್ರೆ ದುಡ್ಡು ಬರ್ತದೆ. ಹಸುಗಳನ್ನೆಲ್ಲ ಸಾಕ್ತಾ ಇದ್ದ. ಆಮೇಲೆ ಎಲ್ಲ ಎತ್ತು, ಹಸು, ಎಮ್ಮೆ, ಕೋಣ ಎಲ್ಲ ಸಾಕಿ, ಕುರಿ ಕೋಳಿ ಎಲ್ಲ ಸಾಕ್ತಾ ಇದ್ದ. ಸಾಕಿ ಬಹಳ ಬಹಳ ದೊಡ್ಡದ ಮಾಡಿ ಎಲ್ಲರಿಗೂ ಹಂಚ್ತಾ ಇದ್ದ. ಅಂದ್ರೆ ಮಾರ್ತಾ ಇದ್ದ. ಮಾರಿ ಯಾಕೆ ದುಡ್ಡು ಬರ್ತದೆ, ಬಹಳ ಬಹಳ ದುಡ್ಡು. ಹೋಗ್ಲಿ ದುಡ್ಡು ಬಂತು, ದುಡ್ಡು ಏನ್ ಮಾಡ್ತಾ ಇದ್ದಾನೆ, ಮಹಾ ಜಿಪುಣ. ಹೋಗ್ಲಿ ಬೇರೆಯವ್ರಿಗೆ ಕೊಡ್ತಾ ಇದ್ರದ್ದು ಸಮಸ್ಯೆ ಇಲ್ಲ ಬಿಡೋದ್ಲ, ಹೋಗ್ಲಿ ಅವನ್ ದುಡಿದು ಅವನ್ ಇಟ್ಕೊಂಡು ಸ್ವಂತ ಹೆಂಡತಿ ಮಕ್ಕಳಿಗೂ ಕೂಡ ಕೊಡ್ತಾ ಇರ್ಲಿಲ್ಲ. ಅಂದ್ರೆ ಅವರನ್ನು ಕೂಡ ನಿಕೃಷ್ಟವಾಗಿ ಕಾಣ್ತಾ ಇದ್ರು. ಅಂದ್ರೆ ನಾನು ದುಡಿದು ಇವ್ರನ್ನ ಸಾಕ್ಬೇಕಲ್ಲ ಅನ್ನೋ ಮನೋಭಾವ. ನಾನು ಕಷ್ಟಪಟ್ಟು ದುಡಿದು ಕೂಡ ಹಾಕ್ತಾ ಇದ್ದೀನಿ, ಇವ್ರನ್ನ ಯಾಕೆ ನಾನು ಸುಮ್ಮನೆ ತಿನ್ನಿಸ್ಬೇಕು ಅಂತ ಹೇಳಿ ಆ ಹೆಂಡತಿ ಮಕ್ಕಳಿಗೂ ಕೂಡ ಕೊಡ್ತಾ ಇರ್ಲಿಲ್ಲ. ಆ ಅದ್ರಲ್ಲೂ ಮಕ್ಕಳನ್ನ ಅಂದ್ರೆ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಮನೆ ತುಂಬಾ ಮಕ್ಕಳು ಅವರಿಗೆ ಒಂದು ಪೈಸಾ ಸರಿಯಾಗಿ ಊಟಕ್ಕೂ ಕೂಡ ಹಾಕ್ತಾ ಇರ್ಲಿಲ್ಲ. ಅದು ಬರೀ ಗಂಜಿ ಪಂಜಿ ಊಟ ಮಾಡ್ಕೊಂಡು ಇರಬೇಕಿತ್ತು. ಆದ್ರೆ 1 ರೂಪಾಯಿ ಕೊಡ್ತಿರ್ಲಿಲ್ಲ. ಆ ಜೊತೆಗೆ ಇನ್ನು ಮನೆಯವರಿಗೆ ಹೆಂಡತಿಗೆ ಕೊಡದೇ ಇರೋನು, ಮಕ್ಕಳಿಗೆ ಕೊಡದೇ ಇರೋನು ಇನ್ನು ಬೇರೆಯವರಿಗೆ ಕೊಡ್ತಾನ. ಒಟ್ಟಿನಲ್ಲಿ ಅವನು ಆಸೆ ಏನು ಅಂತಂದ್ರೆ ದುಡ್ಡು ಮಾಡ್ಬೇಕು, ಬಹಳ 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 ದುಡ್ಡು ಮಾಡ್ಬೇಕು, ಅದನ್ನೆಲ್ಲೂ ಖರ್ಚು ಮಾಡಬಾರ್ದು ಅಂತ ಹೇಳಿ ಇಟ್ಟ ಎಷ್ಟು ಅಂತಂದ್ರೆ ಮತ್ತೆ ಎಲ್ಲ ಕೇಳ್ತಾ ಇದ್. ಯಾರಾದ್ರೂ ಎಲ್ಲ ಅವನ ಹೊರಗಡೆ ಹೋಗ್ತಾ ಇದ್ನಲ್ಲ, ಹೋದಲ್ಲೆಲ್ಲ ಕೇಳ್ತಾ ಇದ್ನಂತೆ. ಮತ್ತೆ ಏನಾದ್ರೂ ನಿಮ್ಗೆ ಏನಾದ್ರೂ ದುಡ್ಡು ಮಾಡ್ಲಿಕ್ಕೆ ನಿಮ್ಗೆ ಹತ್ರ ಏನಾದ್ರೂ ಐಡಿಯಾಗಳಿದಾವ, ಇನ್ನು ಹೆಂಗೆ ನಾನು ದುಡ್ಡು ಮಾಡ್ಬೋದು, ಬೇರೆ ಏನಾದ್ರೂ ವ್ಯವಹಾರ ಏನಾದ್ರೂ ಗೊತ್ತಿದೆಯಾ ನಿಮಗೆ, ಅದನ್ನ ಹೇಳಿ, ಅದನ್ನು ನಾನು ಮಾಡ್ತೇನೆ ಅಂತ ಹೇಳಿ ಕೇಳ್ತಾ ಇದ್ನಂತೆ. ಹಂಗೆ ದುಡ್ಡೆಲ್ಲ ಮಾಡಿದ. ತುಂಬಾ ಶ್ರೀಮಂತ ಅಂತಂದ್ರೆ ಅವನಿಗೆ ಯಾವುದಕ್ಕೂ ಕೊರತಿಲ್ಲ, ಅಷ್ಟು ದುಡ್ಡು ಮಾಡಿದ. ಆದ್ರೆ ದಾನ ಇಲ್ಲ, ಧರ್ಮ ಇಲ್ಲ. ಹೋಗ್ಲಿ ಯಾತ್ರೆ ಅಂತೂ ಏನೂ ಇಲ್ಲ. ಯಾತ್ರೆಗೆ ಅಂದ್ರೆ ದುಡ್ಡಿದೆ, ಹೋಗ್ಲಿ ಅವನು ಸಂಪಾದನೆ ಮಾಡಿದ ಬೇರೆಯವರಿಗೆ ಕೊಡೋದು, ಅವನಿಗಾದ್ರೂ ಖರ್ಚು ಮಾಡಿದ್ನ, ಅದು ಇಲ್ಲ. ಒಂದು ಯಾತ್ರೆಗೆ ಹೋಗ್ತಾ ಇರ್ಲಿಲ್ಲ, ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇರ್ಲಿಲ್ಲ. ಆ ಹೋಗ್ಲಿ ಹೋಗ್ಲಿ ಉಂಡು ತಿಂದುನಾದ್ರೂ ಖರ್ಚು ಮಾಡಿದ್ನ, ಅದಕ್ಕೂ ಇಲ್ಲ. ಒಟ್ಟಲ್ಲಿ ದುಡ್ಡು ಮಾಡೋದು, ಚಂದ ಮಾಡಿ ಇಡೋದು. ಅದರಲ್ಲಿ ಇವತ್ತು ಏನು 1 ಕೋಟಿ ಆಯ್ತಾ, ಅದನ್ನ ನಾನು ಹಿಂಗೆ 2 ಕೋಟಿ ಮಾಡೋದು ಹೆಂಗೆ, ಅದನ್ನ 3 ಕೋಟಿ ಮಾಡೋದು ಹೆಂಗೆ, ಹಿಂಗೇ ಯೋಚನೆ ಮಾಡ್ತಾ ಇದ್ದ. ಒಟ್ಟಿನಲ್ಲಿ ದುಡ್ಡು ಡಬಲ್ ಮಾಡೋದು ಹೆಂಗೆ, ತ್ರಿಬಲ್ ಮಾಡೋದು ಹೆಂಗೆ, ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಹಂಗೆ ಪ್ರಾಣಿ ಪಕ್ಷಿ ಎಲ್ಲವನ್ನ ಸಾಕ್ತಾ ಇದ್ದ. ಸಾಕಿ ಕೊನೆ ಪಕ್ಷ ಆ ಮಕ್ಕಳಿಗಾದ್ರೂ ಒಳ್ಳೆ ವಿದ್ಯಾಭ್ಯಾಸವೋ
ಅಥವಾ ಒಳ್ಳೆ ರೀತಿ, ಯಾಕೆಂದ್ರೆ ತನಗೇ ಜನ್ಮ ಆಗಿರೋ ಮಕ್ಕಳು, ಆದ್ರೆ ಅವರನ್ನ ಅಷ್ಟು ಹೀನಾಯವಾಗಿ ನೋಡ್ತಾ ಇದ್ರು. ಅಂದ್ರೆ ಇವನು ಸುಮ್ಮನೆ ಇವ್ರಿಗೆ ಅನ್ನ ಹಾಕಿ ಸಾಕ್ಬೇಕಲ್ಲ, ನಾನ್ ದುಡ್ದು ಕಷ್ಟಪಟ್ಟು ಇಷ್ಟೆಲ್ಲ ದುಡ್ಡು ಮಾಡಿ ಸುಮ್ಮನೆ ಖರ್ಚು ಮಾಡ್ಬೇಕಲ್ಲ ಅಂತ ಹೇಳಿ ಅಷ್ಟು ತಾನು ಇದ್ ಮಾಡ್ತಾ ಇದ್ದ. ಹೋಗ್ಲಿ, ಇಷ್ಟೆಲ್ಲ ಆಯ್ತು. ಕೊನೆಗಾಲ ಬಂತು. ಕೊನೆಗಾಲ ಬಂದು ಇನ್ನೇನು ನೆಲ ಹಿಡಿದು ಇನ್ನು ಅಂತ್ಯಕಾಲ ಬಂತು, ಎಲ್ಲ ನಿಂತೋಯ್ತು. ಅವಾಗ ಮಕ್ಕಳು ಮರಿ ಹೆಂಡತಿ ಎಲ್ಲರೂ ಕೇಳಿದ್ರ, ನೀನಂತೂ ಉಣ್ಲಿಲ್ಲ ತಿನ್ಲಿಲ್ಲ, ಹಂಗೆ ಸಾಯ್ತಾ ಇದ್ದಿ, ಕೊನೆ ಪಕ್ಷ ಎಲ್ಲಿಟ್ಟಿದಿ ಹೇಳು. ಇನ್ನಾದ್ರೂ ಅದನ್ನ ನಾವಾದ್ರೂ ಅನುಭವಿಸ್ತೀವಿ, ಎಲ್ಲಿಟ್ಟಿದಿ ಹೇಳು. ಅಂದ್ರೆ ಹಿಂದಿನವರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ಭೂಮಿಯೊಳಗೆ ತೆಗೆದು ಮಡಿಕೆಯಲ್ಲಿ ಇಟ್ಟು ಮುಚ್ಚುತ್ತಾ ಇದ್ರು. ಮುಚ್ಚಿ ಅದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ರಹಸ್ಯವಾಗಿ ಅವರಿಗೆ ಗೊತ್ತಿರೋ ಜಾಗದಲ್ಲಿ ಹೋಗಿ ಇಟ್ಕೊಳ್ತಾ ಇದ್ರು ಮಡಿಕೆಯಲ್ಲಿ. ಇವಾಗೆಲ್ಲ ಬ್ಯಾಂಕ್ ಇದೆ, ಲಾಕರ್ ಇದೆ, ಮನೆಯಲ್ಲಿ ಟ್ರೆಸರ್ ಏನೇನೋ ಇಡ್ತಾರೆ. ಆದ್ರೆ ಹಿಂದೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಒಂದು ಮಣ್ಣಿನ ಮಡಿಕೆ ಒಳಗೆಲ್ಲ ಅದು ಏನು ಬಂಗಾರದ ನಾಣ್ಯವೋ ಬೆಳ್ಳಿ ನಾಣ್ಯಗಳು ಹಾಕಿ ಒಂದು ಮಣ್ಣಿನಲ್ಲಿ ಒಳಗಡೆ ಹಾಕಿ ಹೂತ್ ಬಿಡ್ತಿದ್ರು. ಹಂಗೆ ಇವನು ಹೋಗೋದು, ಅದು ಎಲ್ಲಿ ಹೂತಾಗ್ತದ ಏನೋ ಗೊತ್ತಿಲ್ಲ. ಹೂತ ಕೊನೆಗೂ ಒಂದು ದಿನ ಅವನು ಕೊನೆಗಾಲ ಬಂತು. ಕೊನೆಗೂ ಅವ್ರು ಎಷ್ಟು ಕೇಳಿದ್ರು, ಹೆಂಡತಿ ಮಕ್ಕಳು ಎಲ್ಲಿಟ್ಟಿದೆ ಹೇಳು, ಸುಮ್ಮನೆ ಅದು ಮಣ್ಣು ಪಾಲಾಗಿ ಹೋಗ್ತದೆ, ಏನು ಮಾಡಿದ್ರು ಬಾಯ್ ಬಿಡ್ಲಿಲ್ಲ. ಅಂದ್ರೆ ಅವಾಗ್ಲೂ ಹೊಟ್ಟೆ ಕಿಚ್ಚು, ನಾನ್ ಸತ್ತೋದ್ಮೇಲೆ ಇವ್ರು ಅನುಭವಿಸ್ತಾರಲ್ಲ ಅದು ಅಂತ ಹೇಳಿ ಅವಾಗ್ಲೂ ಹೊಟ್ಟೆ ಕಿಚ್ಚು ಮಾಡಿದ್ರು. ನೀನು ಅಷ್ಟು ಮಕ್ಕಳನ್ನ ವಿರೋಧ ಮಾಡಿದೆಯಲ್ವ, ಹೊಟ್ಟೆ ಕಿಚ್ಚು ಮಾಡಿದೆಯಲ್ವ ನಿನ್ನ ಹೆಂಡತಿ ಮಕ್ಕಳ ಮೇಲೆ. ಆ ಅದ್ ಆ ಆ ನಿನ್ನ ನಿಕೃಷ್ಟವಾಗಿ ಕಂಡಿಲ್ಲ, ಅದಕ್ಕೆ ಈ ಜನ್ಮದಲ್ಲಿ ನಿನಗೆ ಮಕ್ಕಳಿಲ್ಲ. ಅಂದ್ರೆ ಮಕ್ಕಳನ್ನ ನೀನು ಕೇವಲವಾಗಿ ನಿಕೃಷ್ಟವಾಗಿ ಕಾಣ್ತಾ ಇದೆಯಲ್ಲ, ಅದಕ್ಕೆ ನಿನಗೆ ಮಕ್ಕಳಿಲ್ಲ. ದೇವರು ಮಕ್ಕಳು ಕೊಟ್ಟಾಗ ಅವ್ರನ್ನ ಸರಿ ನೋಡ್ಕೊಂಡಿಲ್ಲ. ಆ ಕರ್ಮದ ಫಲವಾಗಿ ಈ ಜನ್ಮದಲ್ಲಿ ನಿನಗೆ ಮಕ್ಕಳಿಲ್ಲ. ಮತ್ತೆ ಯಾಕೆ ಬಡವಾಗಿದ್ದೀನಿ? ಯಾಕೆ ಬಡವಾಗಿದ್ದೆ ಅಂದ್ರೆ, ದೇವರು ಅಷ್ಟೆಲ್ಲಾ ಕೊಟ್ಟಿದ್ದ ನಿನಗೆ. ಹಾ ನೀನು ಬರೀ ನೀನು ತಿನ್ಲಿಕ್ಕೆ ಮಾತ್ರ ಅಲ್ಲ, ಎಲ್ಲರಿಗೂ ಕೊಡ್ಬೋದಿತ್ತು, ಎಷ್ಟು ಬೇಕಾದ್ರೂ ಕೊಡ್ಬೋದಿತ್ತು. ಆದ್ರೆ ಯಾರಿಗೂ ಕೊಡ್ಲಿಲ್ಲ, 1 ರೂಪಾಯಿ ಕೊಡ್ಲಿಲ್ಲ. ಹೋಗ್ಲಿ, ನಿನ್ನ ಹೆಂಡತಿ ಮಕ್ಕಳಿಗೂ ನಿನಗೂ ಅನುಭವಿಸ್ಲಿಲ್ಲ, ಸುಮ್ಮನೆ ಅದನ್ನು ಮಣ್ಣುಪಾಲು ಮಾಡಿದೆ. ಹಂಗೆ ದೇವರು ಅಷ್ಟೆಲ್ಲಾ ಸಂಪತ್ತು ಕೊಟ್ಟಿದ್ದ, ಅವಕಾಶ ಕೊಟ್ಟಿದ್ದ, ಆದ್ರೂ ಅದನ್ನು ನೀನು ಸದುಪಯೋಗ ಮಾಡ್ಲಿಲ್ಲಲ್ಲ, ಸುಮ್ಮನೆ ವ್ಯರ್ಥ ಮಾಡಿದ. ಅದಕ್ಕೆ ಈ ಜನ್ಮದಲ್ಲಿ ನಿನಗೆ ದೇವ್ರು ನಿನಗೆ ಏನು ಕೊಟ್ಟಿಲ್ಲ. ಕೊಟ್ಟಾಗ ನೀನು ಸರಿ ಮಾಡಿಲ್ಲ ಅಂದ್ರೆ ನಿನಗೆ ಅದರ ಅವಶ್ಯಕತೆ ಇಲ್ಲ. ಅದಕ್ಕೆ ದೇವ್ರು ಏನ್ ಮಾಡಿದ್ದಾನೆ ನಿನಗೆ ಈ ಸರಿ ಏನೂ ಕೊಟ್ಟಿಲ್ಲ. ಆ ಏನೂ ಇಲ್ಲ, ಬಡತನ ಅಂದ್ರೆ ಬಡತನ. ನೋಡು, ಅಂದ್ರೆ ಇವತ್ತಿನ ಎಲ್ಲಾ ಸ್ಥಿತಿ ಇದೆಲ್ಲ ನಮಗೆ ಪ್ರಶ್ನೆ. ಇವತ್ತು ನಮ್ಮ ಎಲ್ಲಾ ಸಮಸ್ಯೆಗೆ ನಾವೇ ಕಾರಣ. ಆದ್ರೆ ನಾವು ಯಾರ್ಯಾರನೋ ಬೆಟ್ಟು ಮಾಡಿ ತೋರಿಸ್ತೀವಿ, ಯಾರ್ಯಾರನೋ ಬೈಕೊಳ್ತೀವಿ. ಆದ್ರೆ ನಮ್ಮ ಹಿಂದೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಇದು ಕೇವಲ ಸೋಮಶರ್ಮನ ಸಮಸ್ಯೆ ಅಲ್ಲ, ಕಥೆ ಅಲ್ಲ, ನಮ್ಮ ಪ್ರತಿಯೊಬ್ಬರ ಕಥೆ ಇದೆ. ಅದಕ್ಕೆ ಆ ಹೌದು. ಓಹೋ, ಅಂದ್ರೆ ಈಗ ಅವನಿಗೆ ತನ್ನ ಸಮಸ್ಯೆಯ ಮೂಲ ಯಾವುದು ಅಂತ ಗೊತ್ತಾಯ್ತು. ಮಕ್ಕಳಿಲ್ಲ ಯಾಕೆ, ಹಿಂದಿನ ಜನ್ಮದಲ್ಲಿ ಮಕ್ಕಳನ್ನ ವಿರೋಧ ಮಾಡಿದ್ದ. ಆ ಆ, ಯಾಕೆ ಬಡತನ ಅಂತಂದ್ರೆ, ದೇವರು ಕೊಟ್ಟಾಗ 1 ರೂಪಾಯಿನೂ ಯಾರಿಗೂ ಕೊಡ್ಲಿಲ್ಲ, ದಾನ ಧರ್ಮ ಮಾಡ್ಲಿಲ್ಲ. ಬರೀ ತನಗಾಗಿ ತನಗಾಗಿ ಅಂತ. ಅದಕ್ಕೆ ಕಶ್ಯಪರು ಹೇಳ್ತಾರೆ ನೋಡು, ನಿಜವಾಗ್ಲೂ ನಿನ್ನ ಸಂಪತ್ತು ಯಾವುದು ಅಂತಂದ್ರೆ, ನೀನು ಕೂಡಿಡ್ತಾ ಇದೆಯಲ್ಲ, ನನ್ನ ಹತ್ರ ಅಷ್ಟು ಲಕ್ಷ ಇದೆ, ಅದೆಲ್ಲ ನಿನ್ನ ನಿಜವಾದ ಸಂಪತ್ತು. ಮತ್ತೆ ನೀನು ಎಷ್ಟು ಕೊಡ್ತೀಯೋ ಅದೇ ನಿನ್ನ ನಿಜವಾದ ಸಂಪತ್ತು. ಅದನ್ನು ಭಗವಂತ ಅನಂತ ಪಟ್ಟು ಮಾಡಿ ವಾಪಸ್ ಕೊಡ್ತಾನೆ ನಿನಗೆ ಮುಂದಿನ ಜನ್ಮಗಳಲ್ಲಿ. ಅದು ಈ ಜನ್ಮದಲ್ಲೂ ಕೊಡ್ತಾನೆ, ಆದ್ರೆ ಮುಂದಿನ ಜನ್ಮಗಳಲ್ಲೂ ಕೊಡ್ತಾನೆ. ಅಂದ್ರೆ ನೀನು 1 ಲಕ್ಷ ಕೊಟ್ಟಿದೀಯ ಅಂದ್ರೆ ಅದನ್ನ 1000 ಲಕ್ಷ ಮಾಡಿ ವಾಪಸ್ ಕೊಡ್ತಾನೆ ನಿನಗೆ. ಆದ್ರೆ ಆ ಹಾಗಂತ ಹೇಳಿ ಅಲ್ಲಿ ಮುಖ್ಯವಾದ ಮೌಲ್ಯ ಮುಖ್ಯ ಅಲ್ಲ, ಆ ಬುದ್ಧಿ, ಕೊಡುವ ಬುದ್ಧಿ. ನೀನು 10 ರೂಪಾಯಿನೇ ಕೊಡು, ಆದ್ರೆ ಹೃದಯಪೂರ್ವಕವಾಗಿ ಆ ಭಕ್ತಿಯಿಂದ ಕೊಡು, ಅಂದ್ರೆ ಶ್ರದ್ಧೆಯಿಂದ ಕೊಡು. ಆದ್ರೆ ಅಲ್ಲಿ ಮನಸ್ಸು ಮುಖ್ಯ, ಕೊಡುವ ಮನಸ್ಸು ಮುಖ್ಯ. ದೇವರು ನನಗೆ ಕೊಟ್ಟಾಗ ಅದನ್ನ ಆ ಯಾರು ಸತ್ಪಾತ್ರರಿದ್ದಾರೆ ಅವರಿಗೆ ಕೊಡುವುದು ಮುಖ್ಯ. ಹಾಗಾಗಿ ಆ ನೋಡಿ, ಅವನು ಯಾರಿಗೂ ಆ ಹೋಗ್ಲಿ, ಯಾರಿಗಾರ ಭಿಕ್ಷುಕರು ಅವ್ರು ಇವರು ಅಂತ ಏನಾದ್ರು ಕೊಟ್ಟಿದ್ರೆ, ಆ ಋಣದಿಂದನಾದ್ರೂ ಮಕ್ಕಳು ಹೊರ್ತಿದ್ರೇನು. ಆ ಅವ್ರು ಯಾರಿಗೂ ಹಾಕ್ಲಿಲ್ಲ, ಅದಕ್ಕೆ ಋಣನೂ ಇಲ್ಲ. ಕೊನೆಯ ಜೊತೆಗೆ ಆ ಮಕ್ಕಳನ್ನ ದ್ವೇಷ ಮಾಡಿದ. ಹಾಗಾಗಿ ಮಕ್ಕಳು ಕೂಡ ಇಲ್ದಂಗ ಆಯ್ತು. ಹಂಗ ಹೀಗೆ ಅವನ ಸಮಸ್ಯೆಗೆ, ಅವನ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು. ಆದ್ರೆ ಮತ್ತೆ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಕಶ್ಯಪರ ಬಳಿ. ಹೌದು, ಆದ್ರೆ ನಾನು ಇವತ್ತು ಒಬ್ಬ ಶ್ರೇಷ್ಠ ಕುಲದಲ್ಲಿ ಹುಟ್ಟಿ ಬಂದಿದ್ದೇನೆ, ಅಂದ್ರೆ ಬ್ರಾಹ್ಮಣ, ಅದರಲ್ಲೂ ಬ್ರಾಹ್ಮಣ ಕುಲದಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ. ಅಂದ್ರೆ ಏನೋ ಈ ಸುಮ್ನೆ ಈಗ ಸ- ಪಾಪ ಮಾಡಿದ್ರೆ ಏನ್ ಮಾಡ್ತೀವಿ, ಇಷ್ಟೆಲ್ಲಾ ನಾನು ಪಾಪ ಮಾಡಿದ್ದೀನಿ, ಇಷ್ಟೆಲ್ಲಾ ಕೆಟ್ಟ ಕೆಲಸ ಮಾಡಿದ್ದೀನಿ, ಇಷ್ಟೆಲ್ಲಾ ಜಿಪುಣ ಆಗಿದ್ದೀನಿ, ಹೀಗೆಲ್ಲ ನಾನು ಹಿಂದಿನ ಜನ್ಮದಲ್ಲಿ ಹೀಗೆ ಮಾಡಿದೆ. ಆದ್ರೆ ಅದ್ರ ಪ್ರಕಾರ ನಾನು ಏನಾಗ್ಬೇಕಿತ್ತು, ಯಾವ್ದಾದ್ರು ಹೀನ ಕುಲದಲ್ಲಿ, ಕೆಟ್ಟ ಕುಲದಲ್ಲಿ ಹುಟ್ಟು ಬರಬೇಕಿತ್ತಲ್ವಾ. ಮತ್ತೆ ಯಾಕೆ ನಾನು ಈ ಜನ್ಮದಲ್ಲಿ ಶ್ರೇಷ್ಠ ಕುಲದಲ್ಲಿ ಹುಟ್ಟಿ ಬಂದಿದ್ದೀನಿ, ಅದು ಬ್ರಾಹ್ಮಣನಾಗಿ.
ಬ್ರಾಹ್ಮಣನಾಗಿ ಹುಟ್ಟಿ ಬಂದಿದ್ದು ಮಾತ್ರ ಅಲ್ಲ, ಈ ಜನ್ಮದಲ್ಲಿ ಬಹಳ ಸತ್ಯ ನ್ಯಾಯ ನೀತಿ ಧರ್ಮ ಮಾರ್ಗದಲ್ಲಿ ಇದ್ದೆ. ಇದಕ್ಕೆ ಏನು ಕಾರಣ? ಅಥವಾ ಆ, ಹಾಗಾದ್ರೆ ಏನಾದ್ರೂ ಮಾಡಿರ್ಬೇಕಲ್ಲ ಪುಣ್ಯ. ಅಟ್ಲೀಸ್ಟ್ ಅಷ್ಟು ಪಾಪ ಮಾಡಿದ್ದೀನಿ ಅಂದ್ರೆ ಏನೋ ಒಂದು ಪುಣ್ಯದ ಕೆಲಸ ಇದೆ, ಏನಿರ್ಬೋದು ಅದು ಅಂತ ಹೇಳಿ ಅವನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ ಕಶ್ಯಪರು, ಹೌದು, ಅದಕ್ಕೆ ನೀನು ಮಾಡಿದ ಒಂದು ಪುಣ್ಯ ಕಾರ್ಯ ಕಾರಣ. ಏನಪ್ಪಾ ಅದು ಅಂತಂದ್ರೆ, ಹಿಂದಿನ ಜನ್ಮದಲ್ಲಿ ನೀನು ಒಂದು ಏಕಾದಶಿಯನ್ನು ಮಾಡಿದ್ದೆ. ಅದರ ಫಲವಾಗಿ ನೀನು ಈ ಜನ್ಮದಲ್ಲಿ ನೀನು ಬ್ರಾಹ್ಮಣನಾಗಿ ಹುಟ್ಟಿ ಬಂದಿದ್ದೀಯಾ. ಅಷ್ಟೇ ಅಲ್ಲ, ಆ ಸತ್ಯ ನ್ಯಾಯ ನೀತಿ ಧರ್ಮ ಜೊತೆಗೆ ಭಗವಂತನಲ್ಲಿ ಭಕ್ತಿ ಇದೆ ನಿನ್ನಲ್ಲಿ, ಆ ಧರ್ಮ ಅನ್ನೋದೇ ನೆಲೆಸಿದೆ. ಅದಾದ್ರೂ ಹೆಂಗ್ ಮಾಡಿದೆ ಅದನ್ನು ಹೇಳ್ತಾರೆ. ನೀ ಹೇಗೆ ಆ ಏಕಾದಶಿಯನ್ನ ಮಾಡಿದೆ ಅಂತಂದ್ರೆ, ಅದಕ್ಕೂ ಅವನೇನು ಪುಣ್ಯ ಬರ್ತದೆ ಮಾಡಬೇಕು ಅಂತ ಮಾಡಿದವನಲ್ಲ. ಅದು ಏನಾಯ್ತು ಅಂತ ಹೇಳಿ ಆ ಕಥೆಯನ್ನ ಹೇಳ್ಕೊಂಡು ಹೋಗ್ತಾರೆ. ಏನಪ್ಪಾ ಅಂತಂದ್ರೆ, ಒಮ್ಮೆ ಒಬ್ಬ ಮಹಾ ಸಾತ್ವಿಕನಾದಂತಹ ತಪಸ್ವಿ, ಒಬ್ಬ ಯೋಗಿ, ಅವನು ಯಾವಾಗಲೂ ಭಗವಂತನಲ್ಲಿ ಭಕ್ತಿಯುಳ್ಳವನಾಗಿ ಯಾವಾಗಲೂ ತಪ್ಪದೇ ಏಕಾದಶಿಯನ್ನು ಮಾಡ್ತಾ ಇದ್ದ. ಒಂದು ಏಕಾದಶಿಯನ್ನು ಬಿಡದೆ ನಿರಂತರವಾಗಿ ತಾನು ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದ. ಹೀಗೆ ಅವಾಗೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ಅವನು ಹೀಗೆ ಒಂದು ತೀರ್ಥ ಯಾತ್ರೆಗೆ ಹೋಗುವಾಗ ಮಧ್ಯೆ ಹಾದಿ ಅವಾಗೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ರು, ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗುವಾಗ ಏನಾಯ್ತು ಅಂತಂದ್ರೆ, ಆ ಏಕಾದಶಿ ವ್ರತದ ದಿವಸ ಇವನ ಊರಿಗೆ ಬಂದ. ಇವನ ಊರಿಗೆ ಬಂದಾಗ ಆ ಏಕಾದಶಿ ದಿವಸ ಸಾಮಾನ್ಯವಾಗಿ ಅವರು ಯಾರು ಕೂಡ ಬೇರೆ ಕೆಲಸ ಮಾಡಲ್ಲ. ಅವತ್ತು ಸಂಪೂರ್ಣವಾಗಿ ದೇವರಲ್ಲಿ ಮನಸ್ಸಿಟ್ಟು ಬಿಡ್ತಾರೆ ಎಲ್ಲ. ಈಗ ಆಮೇಲೆ ಹೊಟ್ಟೆಯಲ್ಲಿ ಏನು ಊಟನೂ ಇರಲ್ಲ, ಹಂಗಾಗಿ ಏನು ಬಿಗಿ ಕೆಲಸಗಳನ್ನಾಗ್ಲಿ, ನಡೆಯೋದು, ಪ್ರಯಾಣ, ಈ ತರದ್ದೇನು ಮಾಡಲ್ಲ. ಅದಕ್ಕೆ ಅವನು ಈ ಸೋಮಶರ್ಮನ ಮನೆಯನ್ನು ಕಾಣಿಸ್ತು. ಅದಕ್ಕೆ ಬಂದ ಸೋಮಶರ್ಮನ ಮನೆಗೆ ಬಂದು, ಹೀಗೆ ನನಗೆ ಇವತ್ತೊಂದು ದಿನ ನೀನು ಆಶ್ರಯ ಕೊಡ್ತೀಯಾ? ಅವನು ನೋಡ್ಲಿಕ್ಕೂ ಬಹಳ ಒಳ್ಳೆ ಸಾತ್ವಿಕರ ಹಾಗೆ ಇದ್ರು ತಪಸ್ವಿಗಳು. ಅವನಿಗೆ ಏನ್ ಮನಸ್ಸು, ದೇವರು ಅದೇನ್ ಮನಸ್ಸು ಕೊಟ್ಟನೋ ಆಯ್ತು ಅಂತ ಹೇಳಿ ಅವರಿಗೆ ಅವಕಾಶ ಕೊಟ್ಟ. ಆಯ್ತು, ನೀವು ಒಂದು ದಿವಸ ಇಲ್ಲಿ ನಮ್ಮ ಮನೇಲಿ ಉಳ್ಕೊಂಡು ನೀವು ನಮ್ಮ ಮಾರನೇ ದಿವಸ ಹೋಗ್ಬೋದು ಅಂತ ಹೇಳಿ ಅವರು ಆ ಅವರ ಒಂದು ಆ ಏನಂತೀವಿ ಸಂಪರ್ಕದ ಫಲದಿಂದಾಗಿ ಅವನು ಏನ್ ಮಾಡಿದ, ಅವರು ಏಕಾದಶಿ, ಶುದ್ಧ ಏಕಾದಶಿ ದಿವಸ ಅವರು ಉಪವಾಸ, ನೋಡಪ್ಪ ನಾಳೆ ದಿವಸ ನನಗೆ ಏಕಾದಶಿ ಇದೆ, ನಾನು ಶುದ್ಧ ನಿರ್ಜಲ ಉಪವಾಸ, ನಾನೇನು ತಗೊಳ್ಳಲು, ಸಂಪೂರ್ಣ ನಾನು ಭಗವಂತನಲ್ಲಿ ಧ್ಯಾನಾಸಕ್ತನಾಗಿ ಹಗಲು ರಾತ್ರಿ ಕೂತ್ ಬಿಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ ಅವನಿಗೂ ಅದೇನ್ ಅನಿಸ್ತು, ನೀವು ಬೇಕಾದ್ರೆ ನನ್ನ ಜೊತೆ ಸೇರ್ಕೊಂಡು ಮಾಡಿ ಅಂತ ಹೇಳಿ ಅವನು ಹೇಳಿದ. ಅದಕ್ಕೆ ಸರಿಯಾಗಿ ಎಲ್ಲರೂ ಆಯ್ತು ಅಂತ ಹೇಳಿ ಅವನು ಏನು ಹಿಂದಿನ ಸೋಮಶರ್ಮ ಹಿಂದಿನ ಜನ್ಮದಲ್ಲಿ ಆ ಮಹಾತ್ಮರ ಜೊತೆಗೆ ಕೂತ್ಕೊಂಡು ಉಪವಾಸ ಮಾಡಿದ, ನಿರ್ಜಲ ಉಪವಾಸ. ಅವನಿಗೇನು ಇನ್ನೂ ದುಡ್ಡು ಉಳಿತದೆ, ಎಲ್ಲ ಅನ್ನ ಉಳಿತದೆ ಅಂತ ಮೊದ್ಲೇ ಕಂಜೂಸ್ ಆಗಿದ್ದ. ಬಿಡೋದ್ಲೆ ಹೋಗ್ಲಿ ಒಂದ್ ದಿವಸ ಊಟ ಉಳಿತು ಅನ್ಕೊಂಡ ನಿರ್ಜಲ ಉಪವಾಸ ಮಾಡಿದ. ಆ ಮಹಾತ್ಮರ ಜೊತೆಗೆ ರಾತ್ರಿ ಎಲ್ಲ ಜಾಗರಣೆ ಮಾಡಿದ. ಜಾಗರಣೆ ಅಂದ್ರೆ ಧ್ಯಾನಾಸಕ್ತನ, ಅವ್ರ ಜೊತೆ ಕೂತ್ಕೊಂಡು ಧ್ಯಾನ ಮಾಡೋದು, ದೇವರ ಸೇವೆ ಮಾಡೋದು ಎಲ್ಲ ಮಾಡಿ ಬೆಳಗ್ಗೆ ಎದ್ದು ದ್ವಾದಶಿ ದಿವಸ ತಾನು ಅವ್ರ ಜೊತೆಗೆ ಅವರಿಗೆಲ್ಲ ಭೋಜನವನ್ನೆಲ್ಲ ಮಾಡಿ ಇವನು ಕೂಡ ತಾನು ಊಟ ಮಾಡಿ ಏಕಾದಶಿಯನ್ನು ಮಾಡಿದ. ಆಗ ಹಾಗಾಗಿ ಆ ಏಕಾದಶಿಯನ್ನ ಮಾಡಿದರ ಫಲವಾಗಿ ನೀನು ಈ ಜನ್ಮದಲ್ಲಿ ಆ ಇಷ್ಟು ಧಾರ್ಮಿಕನಾಗಿ ಮತ್ತೆ ಬ್ರಾಹ್ಮಣನಾಗಿ ಹುಟ್ಟಿದ್ದೀಯಾ. ಅದರಲ್ಲೂ ಒಳ್ಳೆಯ ಶುದ್ಧ ಏನೋ ಏನೋ ಆ, ಕುಲದಲ್ಲಿ ಹುಟ್ಟಿದ್ದೀಯ. ಅದಕ್ಕೆ ಹೇಳ್ತಾರೆ ಅವರು, ಆ ಏಕಾದಶಿಗೆ ಅಷ್ಟು ಮಹತ್ವ ಇದೆ. ಆ ಏಕಾದಶಿಯನ್ನ ಪ್ರತಿಯೊಂದು ಏಕಾದಶಿಯನ್ನು ಕೂಡ ಪ್ರತಿಯೊಬ್ಬರು ತಪ್ಪದೇ ಪಾಲನೆ ಮಾಡಬೇಕು. ಅದನ್ನು ಹೇಳ್ತಾರೆ ಹೇಗೆ ಅಂತಂದ್ರೆ, ದಶಮಿ, ಏಕಾದಶಿ, ದ್ವಾದಶಿ 3 ದಿನವೂ ಕೂಡ ಅದು ಭಗವಂತ ನಾರಾಯಣನಿಗೆ ಸಂಬಂಧಪಟ್ಟಂತಹ ತಿಥಿಗಳು. ಪ್ರತಿ 15 ದಿನಕ್ಕೆ ಒಮ್ಮೆ ಬರ್ತದೆ ರೀ, ಶುಕ್ಲ ಪಕ್ಷ ಮತ್ತೆ ಕೃಷ್ಣ ಪಕ್ಷದಲ್ಲಿ. ತಪ್ಪದೇ ಕೂಡ ಅದಕ್ಕೆ ಜಾತಿ, ಲಿಂಗ, ಧರ್ಮ, ವಯಸ್ಸು ಯಾವುದರ ಅಂತರ ಇಲ್ಲ. ಆ ಏಕಾದಶಿ ಶ್ರೇಷ್ಠ, ಈ ಏಕಾದಶಿ ಶ್ರೇಷ್ಠ, ವೈಕುಂಠ ಏಕಾದಶಿ ಶ್ರೇಷ್ಠ, ಈ ತರ ಯಾವ ಭೇದವೂ ಇಲ್ಲ, ಎಲ್ಲಾ ಏಕಾದಶಿಯು ಶ್ರೇಷ್ಠವೇ. ಭಾಗವತ ಇದರಲ್ಲಿ ಏನು ವರಾಹ ಪುರಾಣದಲ್ಲಿ ವರಾಹ ದೇವರು ಹೇಳ್ತಾರೆ ಏನಂತಂದ್ರೆ, ಯಾರು ಏಕಾದಶಿಯನ್ನು ಮಾಡಲ್ಲ ಅವನು ನನ್ನ ಭಕ್ತನೇ ಅಲ್ಲ. ಅವನು ಏನಾದರೂ ಮಾಡಲಿ, ಅವನನ್ನು ಯಾವತ್ತೂ ನಾನು ಸ್ವೀಕಾರ ಮಾಡಲ್ಲ, ಅವನು ನನ್ನ ಮಹಾದ್ರೋಹಿ. ಎಲ್ಲಾ ಕಡೆ ನಾನು ಬಾರಿ ಕೃಷ್ಣನ ಭಕ್ತ ಅಂತ ಯಾರಾದ್ರೂ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ರೆ, ಅವನು ಏಕಾದಶಿ ಮಾಡ್ತಾ ಇಲ್ಲ ಅಂತಂದ್ರೆ, ಅವನನ್ನು ನಾನು ಯಾವತ್ತೂ ನನ್ನ ಭಕ್ತ ಅಂತ ಸ್ವೀಕಾರ ಮಾಡೋದೇ ಇಲ್ಲ. ಅದಕ್ಕೆ ಕೃಷ್ಣನು ಹೇಳ್ತಾನೆ, ನನ್ನ ಭಕ್ತ ಅಂತ ಹೇಳ್ಕೊಂಡು ಓಡಾಡೋದು ಮುಖ್ಯ ಅಲ್ಲ, ಕೃಷ್ಣ ಗುರುತಿಸ್ಬೇಕು ಇವನು ನನ್ನ ಭಕ್ತ ಅಂತ ಅಲ್ವಾ. ಅದು ಯಾವಾಗ ಅಂತಂದ್ರೆ, ಯಾರು ಏಕಾದಶಿಯನ್ನು ಆಚರಣೆ ಮಾಡ್ತಾನೆ ಅವನು ನನಗೆ ಪರಮ ಪ್ರಿಯನಾದಷ್ಟು ಯಾರು ನನಗೆ ಅಷ್ಟು ಇಷ್ಟ ಆಗೋಲ್ಲ. ಅಷ್ಟೇ ಅಲ್ಲ, ನಾನು ಅವನಲ್ಲೇ ಹೋಗಿ ಸನ್ನಿಹಿತನಾಗಿಬಿಡುದು, ಅವನಲ್ಲೇ ಕೂತು ಬಿಡ್ತೇನೆ ಹೋಗಿ. ಅಂದ್ರೆ ಅವನು ನನ್ನ ಚಲಿಸುವ ಮೂರ್ತಿ ಅವನು ಅಂತ ಹೇಳಿ ಭಾಗವತದಲ್ಲಿ ಹೇಳ್ತಾನೆ ಕೃಷ್ಣ. ಹಾಗೆ
ಮಹಾಭಾರತದಲ್ಲಂತೂ ಧರ್ಮರಾಜನಿಗೆ ಪ್ರತಿಯೊಂದು ಏಕಾದಶಿಯ ಮಹತ್ವವನ್ನು ಹೇಳ್ತಾ ಹೋಗ್ತಾನೆ ಕತೆ. ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ಮಹತ್ವ ಇದೆ. ಹಾಗೆ ಹೇಳ್ತಾ ಹೋಗ್ತಾನೆ. ಹಾಗೆ ನಿರ್ಜಲ ಉಪವಾಸದಲ್ಲಿದ್ದವನಾಗಿ ಏಕಾದಶಿಯ ದಿವಸ ಪ್ರತಿಯೊಬ್ಬರು ಕೂಡ 8 ವರ್ಷದಿಂದ 80 ವರ್ಷದವರೆಗೆ ಪ್ರತಿಯೊಬ್ಬರು ಕೂಡ ಆಚರಿಸಲೇಬೇಕಾದಂತಹ, ಅದಕ್ಕೆ ಯಾಕೆ ಏಕಾದಶಿಯನ್ನೇ ಮಾಡಬೇಕು ಅಂತಂದ್ರೆ, ಯಾರೋ ಯಾರು ಯಾರೋ ದೇವರನ್ನ ಕುರಿತು ಮಾಡೋದಲ್ಲ, ಮಾಡುವ ವ್ರತ ಅಲ್ಲ ಅದು. ಸಂಪೂರ್ಣ ಭಗವಂತನನ್ನೇ ಕುರಿತು ಮಾಡುವಂತಹ ವ್ರತ. ಅಷ್ಟೇ ಅಲ್ಲ, ಯಾರು ಏಕಾದಶಿ ಮಾಡ್ತಾರೆ ಅವರಿಗೆ ಎಲ್ಲಾ ವ್ರತ ಮಾಡಿದಂತಹ ಫಲ ಸಿಗ್ತದೆ. ಅವನು ಮತ್ತೆ ಪುನಃ ಬೇರೆ ಬೇರೆ ವ್ರತಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಏನೇನು ಬರ್ತದಲ್ಲ, ಸಂಕಷ್ಟಹರಣ ವತ್ಸಕ ತೃಪ್ತಿ ಬರ್ತದೆ, 16 ಸೋಮವಾರ ವ್ರತ ಅಂತ ಬರ್ತದೆ, ಗುರುವಾರ ಉಪವಾಸ, ಏನೇನೋ ಎಲ್ಲ, ಯಾವುದದು ವರಮಹಾಲಕ್ಷ್ಮಿ, ಆಮೇಲೆ ಯಾವುದದು ಆ ಮಂಗಳಗೌರಿ, ಏನೇನೋ ವ್ರತಗಳು ಬರ್ತದೆ. ಯಾವ ವ್ರತವನ್ನು ಮಾಡುವ ಅವಶ್ಯಕತೆ ಇಲ್ಲ. ಅಂದ್ರೆ ತಪ್ಪದೆ ಸುಮ್ಮನೆ ಅವನ ಪಾಡಿಗೆ ಅವನು ಏಕಾದಶಿ, ಪ್ರತಿ ತಿಂಗಳಿಗೆ 2 ಸಾರಿ ಏಕಾದಶಿ ಬರ್ತದೆ, ವರ್ಷದಲ್ಲಿ 24 ಏಕಾದಶಿ ಬರ್ತದೆ. ಸುಮ್ಮನೆ ಒಂದು ನಿರ್ಜಲ ಉಪವಾಸ ಮಾಡ್ತಾ ಹೋಗುದು. ಏನು ಆನಂದ ಅದು, ಪರಮಾನಂದ. 1 ವರ್ಷ ಮಾಡಿಬಿಟ್ರೆ ಅವನಿಗೆ ಕರ್ಮನೇ ಇರಲ್ಲ, ದೇವರೇ ಆಗ್ಬಿಡ್ತಾನ ಅವನು. ಆ ಸ್ಥಿತಿ ತಲುಪಿ ಬಿಡ್ತಾನೆ. ಹಾಗೆ ಪ್ರತಿಯೊಬ್ಬರು ಕೂಡ ಬರೀ ಒಂದು ಏಕಾದಶಿ ಮಾಡಿ ಸೋಮಶರ್ಮ ಈ ಜನ್ಮದಲ್ಲಿ ಅಷ್ಟು ಧಾರ್ಮಿಕನಾಗಿ ಭಗವಂತನ ಭಕ್ತನಾಗಿ ಹುಟ್ಟಿದ್ದಾನೆ ಅಂದ್ರೆ, ಇನ್ನು ಎಲ್ಲಾ ಏಕಾದಶಿ ಮಾಡಿದ್ರೆ ಏನಾಗ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬರೀ ಉಣ್ಣೋದು ತಿನ್ನೋದು ಅದೊಂದೇ ಜೀವನ ಅಲ್ಲ. ಆ, ಅದು ಪ್ರತಿನಿತ್ಯ ಇರ್ತದೆ. ನೀವು ಏಕಾದಶಿಯನ್ನ ಅಳವಡಿಸಿಕೊಳ್ಬೇಕು ಪ್ರತಿಯೊಬ್ಬರು. ಇವತ್ತು ನಮ್ಮ ಗುಡಾಕೇಶದಲ್ಲೂ ಕೂಡ ಬಹಳಷ್ಟು ಜನ ಮಾಸ್ಟರ್ಸ್ ಏಕಾದಶಿ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು. ಆ, ಆ, ಆಮೇಲೆ ನಾವು ಕೂಡ ಏಕಾದಶಿಯನ್ನ ಆ, ಏನ ಎಂತಹ ಪರಿಸ್ಥಿತಿ, ಸಮಯ, ಸಂದರ್ಭ ಎಲ್ಲೇ ಹೋಗಿದ್ರು ಕೂಡ ನಾವು ಏಕಾದಶಿಯನ್ನು ಮಾತ್ರ ಅವತ್ತಿನ ದಿವಸ ಒಂದು ಹನಿ ನೀರನ್ನು ನಾವು ಮುಟ್ಟೋದಿಲ್ಲ. ಅಷ್ಟು ಶುದ್ಧವಾಗಿದ್ದು ಏಕಾದಶಿಯನ್ನ ಆಚರಿಸ್ತೀವಿ. ಅಂದ್ರೆ ಅದರಲ್ಲಿ ಇರೋ ಆನಂದನೇ ಬೇರೆ ಇರ್ತದೆ. ಅದು ಯಾವತ್ತೂ ನಮಗೆ ಹೊರೆ ಕಷ್ಟ ಅಂತ ಅನ್ಸೋಲ್ಲ. ನಾವು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡಾಗ ಆ ದೇವರು ಆ ಶಕ್ತಿಯನ್ನು ನಮ್ಮೊಳಗೆ ಕೊಟ್ಟೇ ಕೊಡ್ತಾನೆ. ಹಂಗಾಗಿ ಅದು ಏನಾಗ್ತದೆ, ನಾವು ಪ್ರಯೋಗನೇ ಮಾಡಕ್ ಹೋಗಲ್ಲ, ಮೊದ್ಲೇ ಯೋಚನೆ ಮಾಡ್ಬಿಡ್ತೀವಿ, ಅದು ನನಗೆ ಆಗ್ತದ ಅದು ನಿರ್ಜಲ ನೀರನ್ನು ಕುಡಿಯದೆ ನನಗೆ ಉಪವಾಸ ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳಿ. ಆ, ಹಾಗೆ ಅದು ಫಸ್ಟ್ ನಾವು ಮಾನಸಿಕವಾಗಿ ತಯಾರಾದ್ರೆ ದೇವರು ಖಂಡಿತ ಅದಕ್ಕೆ ಸಹಾಯ ಮಾಡ್ತಾನೆ ಅಂತ ಹೇಳಿ ಅದನ್ನು ಹೇಳ್ತಾರೆ. ಏಕಾದಶಿ ತಪ್ಪು ತಪ್ಪು ಏಕಾದಶಿಗಳನ್ನೆಲ್ಲ ಆಚರಣೆ ಮಾಡಬಾರದು. ತಪ್ಪು ಏಕಾದಶಿಯನ್ನು ಮಾಡಿದಂತಹ ಗಾಂಧಾರಿ ತನ್ನ ಎಲ್ಲಾ ಮಕ್ಕಳನ್ನ ಕಳ್ಕೊಳ್ಬೇಕಾಗಿ ಬಂತು. ಹಾಗಾಗಿ ಅಥವಾ ಯಾವುದೋ ಕ್ಯಾಲೆಂಡರ್ ನೋಡಿ ಒಟ್ಟಿನಲ್ಲಿ ಮಾಡ್ಬೇಕಲ್ಲ ಅಂತ ಮಾಡೋದು, ಏನೋ ಒಟ್ಟಾರೆ ಕಾಟಾಚಾರಕ್ಕೆ ಮಾಡೋದು, ಹೀಗೆಲ್ಲ ಮಾಡಬಾರ್ದು. ಭಕ್ತಿಯಿಂದ ಸರಿಯಾಗಿ ತಿಳ್ಕೊಂಡು, ಯಾರು ಜ್ಞಾನಿಗಳಿದ್ದಾರೆ, ಯಾರು ಅದ್ರ ಬಗ್ಗೆ ಸರಿಯಾದ ಜ್ಞಾನ ಇದೆ, ಅವರ ಜೊತೆಗೆ ಕೇಳಿ ಯಾವತ್ತೂ ಏಕಾದಶಿ ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡು ಅವತ್ತಿನ ದಿವಸವೇ ಮಾಡ್ಬೇಕು. ಯಾರೋ ಮಠದವರು ಮಾಡ್ತಾರೆ ಅಥವಾ ಕ್ಯಾಲೆಂಡರ್ ಅಲ್ಲಿ ಕೊಟ್ಟಿದ್ದಾರೆ, ಯಾವ ದಿವಸ ಒಂದಿನ ಮಾಡಿದ್ರೆ ಅದೆಲ್ಲ ಒಂದೇ ಅನ್ನೋ ತರ ಹೀಗೆ ಉದಾಸೀನ ಮಾಡಿ ತಪ್ಪು ತಪ್ಪು ಏಕಾದಶಿಯನ್ನು ಮಾಡಿದ್ರೆ ಅಷ್ಟೇ ಪಾಪ ಇದೆ ಅಂತಾನು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಇದನ್ನೆಲ್ಲ ಗರುಡ ಪುರಾಣದಲ್ಲಿ ಬರ್ತದೆ. ಯಮಧರ್ಮ ಕೇಳ್ತಾನೆ, ಒಂದು ದಿನ ನಾದು ರಾಮ ಕೃಷ್ಣ ಗೋವಿಂದ ಅಂತ ನಿನ್ನ ನಾಲಿಗೆಯಲ್ಲಿ ಏನೋ ಹೇಳಿದೇನಪ್ಪ, ಯಾಕೆಂದ್ರೆ ಆ ನನಗೆ ಮಂತ್ರ ಗೊತ್ತಿರ್ಲಿಲ್ಲ, ಸ್ತೋತ್ರ ಗೊತ್ತಿರ್ಲಿಲ್ಲ ಅಂತ ನೀನು ನೆಪ ಹೇಳ್ಬೇಡ. ಯಾಕೆಂದ್ರೆ ಈ ನಾಲಿಗೆ ಏನೇನೆಲ್ಲಾ ಹೇಳ್ತದೆ ಅಲ್ವಾ. ಏನು ಅದಕ್ಕೆ ಬರದೇ ಇರೋ ಪದಗಳೇ ಇಲ್ಲ, ಎಲ್ಲದನ್ನೇ ಹೇಳಿರ್ತದೆ. ಎರಡೆರಡೇ ಅಕ್ಷರ. ನೀವು ದೇವರು ಉದ್ದುದ್ದ ಹೆಸರು ಇಟ್ಕೊಂಡಿಲ್ಲ, ಎರಡೆರಡೇ ಹೆಸರು ಇಟ್ಕೊಂಡಿಲ್ಲ. ಒಂದು ರಾಮ ಕೃಷ್ಣ ಗೋವಿಂದ ಮಾಧವ, 2 ಅಲ್ಲ 3 ಹೆಸರು ಇಟ್ಕೊಂಡಿಲ್ಲ. ಒಂದು ದಿನನೂ ಭಗವಂತನ ಸ್ಮರಣೆ ಮಾಡಿದ್ಯಾ? ಹೋಗ್ಲಿ, ಏಕಾದಶಿ ನಿನ್ನ ಎಲ್ಲಾ ಕರ್ಮ ಕಳ್ಕೊಳ್ಳಿಕ್ಕೆ ದೇವರು ಇಟ್ಟಿರೋ ಒಂದು ಒಂದು ದೊಡ್ಡ ಅವಕಾಶ ಯಾವ್ದಪ್ಪ ಅಂತಂದ್ರೆ, ಸುಲಭವಾದ ಉಪಾಯ ಅಂದ್ರೆ ಏಕಾದಶಿ ಇರುತ್ತೆ. ಒಂದಾದ್ರೂ ಏಕಾದಶಿ ಮಾಡಿದ್ಯಾ? ಏನು ಮಾಡ್ಲಿ, ಬರೀ ಉಣ್ಣೋದು ತಿನ್ನೋದು ಮಲಗೋದು, ಕೊನೆಗೆ ಒಂದು ದಿನ ಸತ್ತು ಬಂದೆ. ಈಗ ಅನುಭವಿಸು. ನಾಲಿಗೆ ಎಲ್ಲವನ್ನ ಹೇಳ್ತಾ ಇತ್ತು, ಒಂದು ದಿವಸನೂ ಭಗವಂತನ ಸ್ಮರಣೆ ಮಾಡ್ಲಿಲ್ಲ ಮನಸ್ಸಿನಿಂದ ಅಂತ ಹೇಳಿ ಯಮಧರ್ಮ ಅಲ್ಲಿ ರಿಚಾರ್ಜ್ ಮಾಡ್ತಾ ಇರ್ತಾನೆ ಮೇಲೆ ಹೋದಾಗ. ಹಾಗೆ ಆ ಆ, ಅಷ್ಟು ಹೇಳ್ತಾರೆ. ಅದರಲ್ಲೂ ಇದ್ರಲ್ಲಂತೂ ಆ, ಮಹಾಪಾಪ, ಅವತ್ತು ಏನೆಲ್ಲಾ ಪಾಪಗಳು ಈ ಬ್ರಹ್ಮಾಂಡದಲ್ಲಿ ಯಾರೆಲ್ಲ ಪಾಪ ಮಾಡ್ತಾರ ಎಲ್ಲ ಪಾಪದ ಫಲವನ್ನು ಪಡಿತಾನೆ. ಏಕಾದಶಿ ವ್ರತ ಅನ್ನ ತಿಂದವನು. ಅವತ್ತು ಅನ್ನ ತಿನ್ನುವುದು, ಅವತ್ತಿನ ಅನ್ನ. ಆ ಇವರು ಕನಕದಾಸರಂತೂ ಇನ್ನೂ ಭಯಾನಕ ಹೇಳ್ತಾರೆ. ಅಂದಿನ ಅನ್ನವು ನಾಯಿ ಮಾಂಸವು ಅಂತೇಳಿ, ಅವತ್ತು ತಿನ್ನುವ ಅನ್ನ ಅದು ನಾಯಿ ಮಾಂಸ ಅಂತ. ಯಾರು ಅನ್ನ ತಿಂತಾರೆ, ಅನ್ನ ಅಂದ್ರೆ ಊಟ ಆಹಾರ, ಏಕಾದಶಿ ದಿವಸ ಯಾರು ಆಹಾರ ತಿಂತಾರೆ, ಅದು ಏನೇ ಇರ್ಬೋದು ಹೊಟ್ಟೆಗೆ,
ಅದು ತಿನ್ನೋ ಬರೀ ಅನ್ನ ಅಲ್ಲ ಅಂತ, ಅದು ನಾಯಿ ಮಾಂಸಕ್ಕೆ ಸಮ ಅಂತ. ಆ, ಗೋಮಾಂಸ ಭಕ್ಷಣೆಯನ್ನು ಮಾಡಿದ್ರೂ ಬರದ ಪಾಪ. ಆ, ಯಾರಾದ್ರೂ ಮಗ ತನ್ನ ತಾಯಿಯನ್ನೇ ಬಯಸಿ ಆ ಆ ಕಾಮದೃಷ್ಟಿಯಿಂದ ನೋಡಿದ್ರೆ ಅದಕ್ಕಿಂತಲೂ ಹೀನವಾದಂತಹ ಪಾಪ ಏಕಾದಶಿಯ ದಿವಸ ಹೊಟ್ಟೆಗೆ ಕೂಳು ತಿನ್ನೋದ್ರಿಂದ ಬರ್ತದಂತೆ. ಅಷ್ಟು ಬೈತಾರೆ ಯಾರು ಕನಕದಾಸರು. ಯಾಕೆ ಬೈತಾರೆ ಕನಕದಾಸರು ಅಂದ್ರೆ ಅವರು ಯಮಧರ್ಮರಾಜನೇ ಕನಕದಾಸರು. ಹಂಗಾಗಿ ಆ ಅವರಿಗೆ ಅದರ ಮಹತ್ವ ಗೊತ್ತಿದೆ. ಹಂಗಾಗಿ ಅವರೇ ಆ ಇದು ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಆ ಆ, ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಹೇಳ್ತಾರೆ 15 ದಿವಸ ಒಮ್ಮೆ ಆದರೂ ಉಪವಾಸ ಮಾಡಬೇಕು. ನಮ್ಮಲ್ಲಿರೋ ಎಷ್ಟೋ ಕರ್ಮಗಳು ಅಥವಾ ಕರ್ಮ ಅನ್ನೋದಕ್ಕಿಂತ ಗಲೀಜು ಕ್ಲೀನ್ ಆಗ್ತದೆ. ಪತ್ರಿಜಿಯವರು ಕೂಡ ಹೇಳಿದ್ದಾರೆ ಮೌನ, ಉಪವಾಸ ಇವುಗಳನ್ನೆಲ್ಲ ನಮ್ಮ ಧ್ಯಾನ ಸಾಧನೆಯ ಜೊತೆಗೆ ಅಳವಡಿಸಿಕೊಳ್ಬೇಕು ಅಂತ ಹೇಳಿ. ಅದನ್ನ ಯಾವ್ಯಾವತ್ತೋ ಮಾಡೋದಕ್ಕಿಂತ ಸುಮ್ಮನೆ ಕೆಲವರು ಮಂಗಳವಾರ ಏನೋ ಸೋಮವಾರ ಅಂತ ಮಾಡ್ತಾರೆ, ಕೆಲವರು ಗುರುವಾರ ಅಂತ ಮಾಡ್ತಾರೆ ಉಪವಾಸಗಳನ್ನ. ಹಾಗೆ ಮಾಡೋದಕ್ಕಿಂತ ಆ, ಏಕಾದಶಿ ದಿವಸ ಹೆಂಗಿದ್ರು ಸುಮ್ಮನೆ ಅದೊಂದು ರುಟೀನ್ ಇಟ್ಕೊಂಡು ಬಿಡ್ಬೇಕು. ಅಭ್ಯಾಸ ಆದ್ಮೇಲೆ ಅದು ಕಷ್ಟ ಅಂತ ಅನಿಸೋದೇ ಇಲ್ಲ. ಮೊದಲೇ ನಾವು ಮುಂದಿನ ಏಕಾದಶಿ ಯಾವತ್ತು ಬರ್ತದೆ ಅಂತ ಮೊದಲೇ ನೋಡಿಟ್ಟಿರ್ತೀವಿ, ಪ್ರಿಪೇರ್ ಆಗಿರ್ತೀವಿ. ಹಂಗೆ ಆ ಅದಕ್ಕೆ ಶ್ರದ್ಧೆಯಿಂದ ಮಾಡಿ ಒಂದು ಮಾಡ್ತಾ ಹೋಗ್ಬೇಕು. ಹಾಗೆ ಆ, ಜೊತೆಗೆ ವಿಶೇಷವಾಗಿ ಆ ಅದಕ್ಕೆ ಅವನು ಹೇಳಿದ ನೋಡು, ನಿನ್ನ ಎಲ್ಲಾ ಸಮಸ್ಯೆಗೆ ಮೂಲ ಯಾವ ಏನು ಪರಿಹಾರ ಅಂತಂದ್ರೆ ನೀನು ಧ್ಯಾನಾಸಕ್ತನ ಭಗವಂತನನ್ನ ಕುರಿತು, ಅದರಲ್ಲೂ ಶ್ರೀಹರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದಂತಹ ಭಗವಂತ ನಾರಾಯಣನನ್ನು ಕುರಿತು ಧ್ಯಾನಾಸಕ್ತನ ಧ್ಯಾನ ಮಾಡು. ನಿರಂತರ ಧ್ಯಾನ ಅಂದ್ರೆ ತಪಸ್ಸು, ನಿರಂತರವಾಗಿ ತಪಸ್ಸು ನಿರಂತರ ಅಂತ ಹೇಳಿ ಆ ಧ್ಯಾನದ ಶಕ್ತಿಯಿಂದ ನಿನಗೆ ಆ ಏನು ಭಗವಂತ ತಾನು ಅನುಗ್ರಹವನ್ನು ಮಾಡ್ತಾನೆ. ಸುಪುತ್ರ ಒಳ್ಳೆಯ ಮಗ ಬರ್ತಾನೆ, ಹುಡ್ತಾನೆ. ನಿನ್ನ ಎಲ್ಲಾ ಬಡತನ ಅನ್ನೋದು ನಿವಾರಣೆ ಆಗ್ತದೆ, ನೀನು ಎಲ್ಲಾ ಸಿರಿ ಸಂಪತ್ತುಗಳನ್ನು ಹೊಂದುತ್ತೀಯ ಅಂತ ಹೇಳಿ ತಪಸ್ಸು ಮಾಡು ಅಂತ ಹೇಳಿ. ಯಾಕೆಂದ್ರೆ ನಾನು ಇವತ್ತು ಕಶ್ಯಪ ದೇವತೆಗಳನ್ನೇ ಮಕ್ಕಳನ್ನಾಗಿ ಪಡೆದಿದ್ದೇನೆ. ಯಾಕೆ ಅಂತಂದ್ರೆ ಹೇಗೆ ಆಯ್ತು ಅಂದ್ರೆ ಆ ಭಗವಂತನನ್ನ ಕುರಿತು ತಪಸ್ಸು ಅಂದ್ರೆ ನಿರಂತರವಾಗಿ ಧ್ಯಾನ. ಆ ಧ್ಯಾನದಲ್ಲಿ ನಾನು ಭಗವಂತನನ್ನ ಮೆಚ್ಚಿಸಿದ್ರಿಂದ. ಹಾಗಾಗಿ ನೀನು ಕೂಡ ಧ್ಯಾನಾಸಕ್ತನಾಗು, ಧ್ಯಾನ ಮಾಡು. ನಿರಂತರವಾಗಿ ಧ್ಯಾನ, ಅಖಂಡ ಧ್ಯಾನ. 1 ಗಂಟೆ 2 ಗಂಟೆ ಅರ್ಧ ಗಂಟೆ ಧ್ಯಾನ ಅಲ್ಲ, ಅಖಂಡ ಧ್ಯಾನ ಮಾಡು. ಫಲ ಸಿಗುವವರೆಗೆ ಧ್ಯಾನ ಮಾಡು. ಆಗ ನಿನಗೆ ಭಗವಂತನ ಅನುಗ್ರಹ ಆಗ್ತದೆ, ಮಕ್ಕಳಾಗ್ತದೆ. ನಿನಗೆ ಏನೆಲ್ಲ ಏನು ಬೇಕೋ ಅದೆಲ್ಲ ಇಚ್ಛಾಮರಣಿ ಆಗ್ತೀಯ ಅಂತ ಹೇಳಿ ಅವನಿಗೆ ಸಲಹೆಯನ್ನ ಕೊಟ್ಟು ಕಳಿಸಿಕೊಡ್ತಾರೆ. ಪುನಃ ಅವನು ಯಾವ ರೀತಿ ಧ್ಯಾನವನ್ನು ಮಾಡಿದ, ಧ್ಯಾನದಲ್ಲಿ ಭಗವಂತ ಹೇಗೆ ತಾನು ಪ್ರಕಟನಾದ, ಏನು ಹೇಳಿದ, ಮುಂದೆ ಅವನು ಮಗನ ಪಡಿತಾನೆ. ಆ ಮಗ ಮುಂದೆ ಏನು ಮಾಡ್ತಾನೆ ಅದು ಚೆನ್ನಾಗಿದೆ. ಯಾಕೆಂದ್ರೆ ಮಕ್ಕಳನ್ನ ಅದಕ್ಕೆ ಹೇಳೋದು, ಮಕ್ಕಳನ್ನ ಪಡೆಯುವುದು ದೊಡ್ಡಲ್ಲ, ಎಂತಹ ಮಕ್ಕಳನ್ನ ಪಡೆದ್ವಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಪಡೆದಂತಹ ಮಕ್ಕಳು ಎಂತವರು ಅನ್ನುವುದು ಬಹಳ ಮುಖ್ಯವಾಗ್ತದೆ. ಹಾಗಾಗಿ ಹಂಗೆ ಪಡೆದಂತಹ ಮಗ ಅವನು ಎಂತಹ ಪುಣ್ಯಾತ್ಮನಾಗಿದ್ದ, ಅವನು ಏನೆಲ್ಲ ಮಾಡಿದ ಮುಂದೆ ಅನ್ನೋದನ್ನ ನಾವು ಮುಂದಿನ ಇದರಲ್ಲಿ ನೋಡೋಣ ಅಂತ ಹೇಳಿದ. ಕಾಯಿನ ವಾಚ ಮನಸೇಂದ್ರಿಯವ ಬುದ್ಧಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಎಂದೇ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯು ಗುರುಗಳು ನಿಂತು ಏನು ಹೇಳಿಸಿದರೋ ಅಷ್ಟೇ ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದ್ದು ಅಂತ ಹೇಳ್ತಾ ಇಲ್ಲಿಯವರೆಗೆ ಜೂಮ್ ಮತ್ತೆ ಯೂಟ್ಯೂಬ್ನಲ್ಲಿ ಭಾಗವಹಿಸಿದಂತ ಆ, ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ನಹಂ ಕರ್ತ ಹರಿ ಕರ್ತ. ಓಕೆ, ವೆರಿ ಗುಡ್.